ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಮತ್ತೊಂದು ದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಆಲಿಸುವುದಕ್ಕಾಗಿ ನಾವೆಲ್ಲರೂ ಬಂದಿದ್ದೇವೆ. ದೇವರು ಪ್ರತಿನಿತ್ಯ ಪ್ರತಿ ಸಾರಿ ತನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸುವುದು, ಆಧರಿಸುವುದು ಮಾಡುವಂಥವರು ಆಗಿರುತ್ತಾರೆ. ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಿರುವಂಥ ಅಂಶ, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ನಿಮಗೆಲ್ಲ ಗೊತ್ತಿದೆ, ಒಬ್ಬ ರೈತನು ಬೀಜಗಳನ್ನು ತೆಗೆದುಕೊಂಡು ಹೋಗಿ ಆ ಬೀಜವನ್ನು ಬಿತ್ತುತ್ತಾನೆ. ಆ ಬೀಜವನ್ನು ಬಿತ್ತಿದಾಗ ಅವನ ಮನಸ್ಸಲ್ಲಿ ಒಂದು ನಿರೀಕ್ಷೆ ಇರುತ್ತದೆ, ನಾನು ಬಿತ್ತಿದ ಬೀಜಗಳು ಖಂಡಿತ ಮೊಳಕೆ ಒಡೆಯುತ್ತವೆ ಅಲ್ವಾ. ಮೊಳಕೆ ಒಡೆಯುತ್ತವೆ ಅಂತ ಗೊತ್ತಿದ್ದೇ ಅವನು ಬೀಜವನ್ನು ಬಿತ್ತುತ್ತಾನೆ. ಮಳೆ ಇಲ್ಲದೆ ಇರುವಾಗ ಹೋಗಿ ಬಿತ್ತುತ್ತಾನ? ತ್ಯಾವ ಇಲ್ಲದೆ ಇರುವಾಗ ಬಿತ್ತುತ್ತಾನ? ಬಿತ್ತಲ್ಲ. ಅವನಿಗೆ ಗೊತ್ತು, ನಾನು ಈಗ ಬಿತ್ತಿದರೆ ಆ ಒಂದು ತ್ಯಾವಕ್ಕೆ ಮೊಳಕೆ ಬರುತ್ತದೆ. ಅದು ಆ ರೈತನ ನಿರೀಕ್ಷೆ ಆಗಿದೆ. ವಿದ್ಯಾರ್ಥಿ ಕೂಡ ಓದ್ತಾ ಇರ್ತಾನೆ. ಓದು ಮುಗಿದ ಮೇಲೆ ನನಗೆ ಜಾಬ್ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿರ್ತಾನೆ. ಸಿಗುತ್ತೆ, ಬೆಳೆ ಬೆಳೆಯುತ್ತೆ. ಹಾಗೇನೆ ತಂದೆ ತಾಯಿಗಳು ಮದುವೆ ಆದ ಮೇಲೆ ಒಂದು ಗರ್ಭಫಲಕ್ಕಾಗಿ ನಿರೀಕ್ಷೆ ಮಾಡ್ತಾರೆ. ಒಂದು ವ್ಯಾಪಾರವನ್ನು ಒಬ್ಬ ವ್ಯಕ್ತಿ ಪ್ರಾರಂಭಿಸಿದರೆ ಲಾಭ ಬರುತ್ತೆ ಅಂತ ನಿರೀಕ್ಷಿಸ್ತಾರೆ. ಅಂದರೆ ನಾವು ಮಾಡುವಂಥ ಪ್ರತಿ ಕೃತ್ಯಕ್ಕೆ ದೇವರು ಒಂದು ನಿರೀಕ್ಷೆಯನ್ನು ಕೊಟ್ಟು ಅದರಿಂದ ನಮಗೆ ಒಳ್ಳೆಯದಾಗುತ್ತದೆ ಎಂದು ನಂಬುತ್ತೇವೆ. ಈ ದಿನ ವಿಶ್ವಾಸಿಗಳಾಗಿರುವಂಥ ನಾವು ಕೂಡ ಯಾಕೆ ಪ್ರತಿ ವಾರ ಪ್ರತಿ ಸಾರಿ ದೇವರ ಆಲಯಕ್ಕೆ ಬರುತ್ತೇವೆ, ದೇವರ ವಾಕ್ಯವನ್ನು ಕೇಳುತ್ತೇವೆ ಎಂದರೆ, ದೇವರು ವಾಗ್ದಾನ ಕೊಡುತ್ತಾನೆ, ದೇವರು ಮಾತು ಕೊಡುತ್ತಾನೆ. ಆ ಮಾತಿನಿಂದ ನನಗೆ ದೇವರು ಆಶೀರ್ವಾದವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಹೌದು, ನಾವು ನಿರೀಕ್ಷಿಸ್ತೇವೆ. ನಾವು ಖಂಡಿತ ಹೌದು, ದೇವರು ಒಳ್ಳೇದು ಮಾಡ್ತಾರೆ, ಆಶೀರ್ವಾದ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಮಾತ್ರ ಅಲ್ಲ ನಾವು ಸಭೆಗೆ ಬರುವುದು, ದೇವರ ವಾಕ್ಯವನ್ನು ಕೇಳುವುದು. ಆದರೆ ನಾವು ದೇವರ ಬಳಿಯಲ್ಲಿ ನಾವಿದ್ದರೆ, ದೇವರ ಸಾಂಗತ್ಯ ನಮಗಿದ್ದರೆ, ಸಮ್ಮುಖ ನಮಗಿದ್ದರೆ ಒಳ್ಳೆಯದು ನಡೆಯುತ್ತೆ ಎಂಬ ವಿಶ್ವಾಸ ನಮ್ಮಲ್ಲಿ ಇರುತ್ತದೆ. ಹೌದಲ್ವಾ? ಹಾಗಾದರೆ ಇವತ್ತು ನಾವು ನೋಡುವಾಗ ಈ ರೀತಿ ವಿಶ್ವಾಸದಲ್ಲಿ ಹೋಗುತ್ತಿರುವಾಗ ವಿಶ್ವಾಸಿಗಳಿಗೆ ಸೈತಾನನು ಒಂದು ಸಮಸ್ಯೆಯನ್ನ, ಒಂದು ಸಂಶಯವನ್ನು ಹುಟ್ಟಿಸ್ತಾನೆ. ಪ್ರಾರ್ಥನೆ ಮಾಡ್ತಾನೇ ಇದೆಯಾ, ಆಲಯಕ್ಕೆ ಹೋಗ್ತಾನೇ ಇದೆಯಾ, ನಂಬ್ತಾನೇ ಇದೆಯಾ, ಆದರೆ ಏನೂ ಅದ್ಭುತ ನಡೀತಾ ಇಲ್ವಲ್ಲ, ಯಾಕೆ ನೀನು ಇನ್ನೂ ಪ್ರಾರ್ಥನೆ ಮಾಡ್ತಾ ಇದೀಯಾ, ಇನ್ನೂ ಯಾಕೆ ನೀನು ಆಲಯಕ್ಕೆ ಹೋಗ್ತಾ ಇದೀಯಾ ಎಂದು ಸೈತಾನನು ನಮ್ಮ ಕಿವಿಯಲ್ಲಿ ಗುಣಗುಟ್ಟಲ್ಲ. ಸೈತಾನನು ಹೇಗೆ ಬರ್ತಾನೆ ಗೊತ್ತಾ? ಮನೆಯಲ್ಲಿರುವವರ ಮೂಲಕ, ಮಕ್ಕಳ ಮೂಲಕ, ಅಕ್ಕಪಕ್ಕದವರ ಮೂಲಕ, ಗಂಡನ ಮೂಲಕ, ಸ್ನೇಹಿತರ ಮೂಲಕ ಅವ್ರು ಹೇಳ್ತಾರೆ, ಅಯ್ಯೋ ಪ್ರಾರ್ಥನೆ ಮಾಡಿದ್ದು, ಆಲಯಕ್ಕೆ ಹೋಗಿದ್ದು, ಏನೂ ಹಾಗೇ ಇಲ್ಲ, ಬದಲಾವಣೆ ಆಗಿಲ್ಲ, ಸಾಲ ಹಾಗೇ ಇದೆ, ರೋಗ ಹಾಗೇ ಇದೆ, ಸಮಸ್ಯೆ ಹಾಗೇ ಇದೆ, ಮತ್ತೆ ಇನ್ಯಾಕೆ? ಸೈತಾನನು ನಮ್ಮ ಕಿವಿಯಲ್ಲಿ ಗುಣಗುಟ್ಟಲ್ಲ, ಸೈತಾನನು ಜನರ ಕಿವಿಯಲ್ಲಿ ಗುಣಗುಟ್ಟಿ ಅವರು ಬಂದು ನಮ್ಮ ಬಾಯಲ್ಲಿ ಹೇಳ್ತಾರೆ, ಅಯ್ಯೋ ಸುಮ್ಮನೆ ನೀನಿಷ್ಟು ಪ್ರಯಾಸ ಪಡ್ತಾ ಇದೆಯಾ, ಇಷ್ಟು ವರ್ಷಗಳಿಂದ ದೇವರನ್ನು ನಂಬ್ತಾ ಇದೆಯಾ, ಆದರೆ ದೇವರು ನಿನಗೆ ಉತ್ತರ ಕೊಡಲಿಲ್ಲ ಅಂತ ಹೇಳ್ತಾನೆ. ಆದರೆ ದೇವರು ಹೇಳೋದೇನು ಗೊತ್ತಾ? ದೇವರು ಹೇಳುವಂಥ ಮಾತನು, ಮಗನೇ ಮಗಳೇ ನೀನು ಕಾಯುತ್ತಾ ಇರು, ನಿನ್ನ ಕಾಯುವಿಕೆ ವ್ಯರ್ಥವಾಗುವುದಿಲ್ಲ, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಇವತ್ತು ಎಷ್ಟೋ ಜನ ಈ ವಾಕ್ಯವನ್ನು ಕೇಳುತ್ತಿರುವಂಥವರು ನಿಜವಾಗಿಯೂ ಅಯ್ಯೋ ನಾನು ನಿರೀಕ್ಷಿಸ್ತಾ ಇದ್ದೇನೆ. ಹೇಗೆ ನಿರೀಕ್ಷೆ ಅಂದರೆ, ಇನ್ನೊಂದು ಉದಾಹರಣೆ ಹೇಳುತ್ತೇನೆ. ಬೇಸಿಗೆ ಕಾಲ ಜಾಸ್ತಿ ಆಗ್ತಾ ಇದ್ದಂಗೆ ಒಂದು ವೇಳೆ ಮಧ್ಯದಲ್ಲಿ ಏನಾದರೂ ಮಳೆ ಬರಲಿಲ್ಲ ಅಂದರೆ ರೈತರು ಆಕಾಶವನ್ನು ನೋಡ್ತಾ ಇರ್ತಾರೆ. ಏನಾದರೂ ಮೇಘಗಳು ಹುಟ್ಟುತ್ತಾವ ನೋಡಿ, ಮೇಘಗಳು ಬಂದಿದ್ದಾವ ಅಂದರೆ ಅವ್ರಿಗೇನೊಂದು ನಂಬಿಕೆ ಏನಂದರೆ ಮಳೆ ಬರುತ್ತೆ. ದೊಡ್ಡ ದೊಡ್ಡ ಮೋಡಗಳು ಬಂದವು, ಆ ಮೋಡಗಳು ಕಪ್ಪಾಗ್ತಾ ಇದ್ದಾವಂದ್ರೆ ರೈತರ ಮುಖದಲ್ಲಿ ಸಂತೋಷ, ಏನು ಈಗ ಮಳೆ ಬರುತ್ತೆ ಅಂದರೆ. ಹಾಗೆ ನೀರಿಲ್ಲದೆ ಒಣಗಿದವನು ಏನು ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನಮ್ಮ ಆತ್ಮವು ನಿರೀಕ್ಷೆ ಮಾಡ್ತಾ ಇರ್ತದೆ.
ಇವತ್ತು ಈ ಥರ ಇದ್ದೀನಿ, ಆದರೆ ನಾಳೆ ಈ ಥರ ಇರಲ್ಲ. ಇವತ್ತು ನನಗೆ ಸಾಲ ಇದೆ, ಖಂಡಿತ ಅದು ತೀರುತ್ತೆ. ಇವತ್ತು ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಸಿಗುತ್ತೆ. ಇವತ್ತು ನಾನು ಕಷ್ಟದಲ್ಲಿದ್ದೀನಿ, ನಾಳೆ ನನಗೆ ಸುಖ ಬರುತ್ತೆ. ಇವತ್ತು ನನಗೆ ಈ ಥರ ಬಲಹೀನತೆ ಇದೆ, ನಾಳೆ ನಾನು ಬಲ ಹೊಂದಿಕೊಳ್ಳುತ್ತೇನೆ ಅನ್ನುವುದೇ ನಿರೀಕ್ಷೆ. ಆದರೆ ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ಅದರ ಅರ್ಥ ಏನಂದ್ರೆ ಅದು ವ್ಯರ್ಥವಾಗುವುದಿಲ್ಲ, ನಿರಾಶೆಯಾಗುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ಬನ್ನಿ ಒಂದು ವಾಕ್ಯವನ್ನು ಓದಿಕೊಂಡು ದೇವರ ನಾಮವನ್ನು ಘನಪಡಿಸೋಣ. ಜ್ಞಾನೋಕ್ತಿಗಳ ಗ್ರಂಥ 23ನೇ ಅಧ್ಯಾಯ 17 ಮತ್ತು 18ನೆಯ ವಾಕ್ಯ. ಜ್ಞಾನೋಕ್ತಿ 23, 17, 18 ಅಲ್ಲಿ ಹೇಳುತ್ತಾ ಇದೆ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರು, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಆಮೇನ್. ಏನಂತ ಹೇಳ್ತಾರೆ? ನಿನ್ನ ನಿರೀಕ್ಷೆಯು ನಿರರ್ಥಕವಾಗುವುದು. ಅಲ್ಲಿ ಮುಂದೆ ಏನು ಹೇಳಿದೆ? ಒಂದು ಕಾಲ ಉಂಟು. ಏನು ಕಾಲ ಉಂಟು? ಒಳ್ಳೆ ಬೇಸಿಗೆ 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 ಮಧ್ಯದಲ್ಲಿ ಮಳೆ ಅಂದ್ರೆ ಬರ್ತದ? ಬರೋದಿಲ್ಲ. ಅದಕ್ಕೊಂದು ಕಾಲ ಇದೆ. ನಮ್ಮ ದೇಶದಲ್ಲಿ ಕಾಲಗಳಿದ್ದಾವೆ: ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಗಾಳಿ ಕಾಲ ಅಷ್ಟೇ ಇರಲ್ಲ. ಈ 3 ಕಾಲಗಳು, 3 ಋತುಗಳು ದೊಡ್ಡವು. ನಮಗೆ ಗೊತ್ತು, ಇದು ಬೇಸಿಗೆ ಕಾಲ, ಇದು ಮಳೆಗಾಲ, ಇದು ಚಳಿಗಾಲ ಅಂತ ನಮಗೆ ಗೊತ್ತಿರ್ತದೆ. ಹಾಗಾದರೆ ದೇವರು ಕೂಡ ಹೇಳ್ತಾ ಇದ್ದಾರೆ ಒಂದು ಕಾಲ ಉಂಟು. ಹಾಗಾದರೆ ನಮ್ಮ ಜೀವಿತದಲ್ಲಿ ಕಷ್ಟ ಕಾಲ, ಕಣ್ಣೀರಿನ ಕಾಲ, ನೋವಿನ ಕಾಲ, ಸುಖ ಕಾಲ. ಆ ಸುಖ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದೇನು ಪಿರಿಯಡ್ ಅಲ್ಲ, ಇಲ್ಲಿ ಅಲ್ಲಿ ಅಲ್ಲಿ ಅಲ್ಲ. ಸುಖ ಮಧ್ಯದಲ್ಲಿ ಬರ್ಬೋದು, ಎಲ್ಲೋ ಕಷ್ಟ ಎಲ್ಲೋ ಬರ್ಬೋದು. ಇವತ್ತು ನಾವು ಚೆನ್ನಾಗಿದ್ದೀವಿ, ನಾಳೆ ನಮಗೆ ಕಷ್ಟ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಸುಖ ಕಾಲಕ್ಕೂ ಒಂದು ಕಾಲ ಇದೆ, ಸುಖಕ್ಕೂ ಒಂದು ಕಾಲ, ದುಃಖಕ್ಕೂ ಒಂದು ಕಾಲ, ಪ್ರತಿಯೊಂದಕ್ಕೂ ಒಂದು ಕಾಲ ಇದೆ. ನನ್ನ ಪ್ರಿಯ ದೇವಜನರೇ, ಜ್ಞಾನಿಯಾದಂಥ ಸೊಲೊಮೋನನು ಹೇಳುತ್ತಾ ಇರುವಂಥ ಮಾತೇನೆಂದರೆ, ಒಂದು ಕಾಲ ಇದೆ. ಅದಕ್ಕೆ ಬೈಬಲ್ ಯಾವಾಗಲೂ ತನ್ನ ಭಕ್ತರಿಗೆ ಹೇಳ್ತದೆ, ಕುಗ್ಗಿ ಹೋಗಬೇಡ್ರಿ, ಬೇಸರ ಮಾಡಿಕೊಳ್ಳಬೇಡ್ರಿ, ಕಾಯಿರಿ, ನಿಧಾನಿಸಿರಿ, ಬಂದೇ ಬರ್ತದೆ, ಹಾಗೇ ಆಗುತ್ತದೆ ಎಂದು ಹೇಳಿ ದೇವರ ವಾಕ್ಯ ಯಾವಾಗಲೂ ನಮ್ಮನ್ನೇನು ಮಾಡುತ್ತೆ? ಪ್ರೋತ್ಸಾಹ ಮಾಡುತ್ತೆ. ನಮ್ಮನ್ನ ಪ್ರೋತ್ಸಾಹ ಮಾಡುತ್ತೆ. ವೆಯ್ಟ್, ನಿಧಾನಿಸು, ಕಾಯಿ, ಸುಮ್ಮನಿರು, ಸ್ವಲ್ಪ ಇರು ಅಂತ ಇರ್ತದೆ. ಎಷ್ಟೋ ಉದಾಹರಣೆಗಳು ಬೈಬಲಲ್ಲಿ ಆ ರೀತಿಯಾಗಿದೆ ಅಲ್ವಾ? ಅಬ್ರಹಾಮನ ಜೀವಿತದಲ್ಲಿ ಅವರಿಗೆ ಮಕ್ಕಳಾಗಲಿಲ್ಲ, ಅವರೊಂದು ಪ್ಲಾನ್ ಮಾಡಿಬಿಟ್ರು. ಏನಂತ? ಅಯ್ಯೋ, ಇಷ್ಟು ದಿನ ಕಾದ್ವಿ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಸಾರಳು ಏನು ಪ್ಲಾನ್ ಮಾಡಿದ್ಲು? ಹಾಗರಳನ್ನು ಮದುವೆ ಮಾಡ್ಕೊಳಕ್ಕೆ ರೆಡಿ ಆಗಿಬಿಟ್ಲು. ಆದರೆ ದೇವ್ರೇನು ಹೇಳಿದ್ರು? ಕಾಯಿರಿ, ನಿಮ್ಗಿಷ್ಟ ಬಂದಂಗೆ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಜ್ಞಾನೋಕ್ತಿ 3:5 ಹೇಳುತ್ತದೆ ಅದೇ ರೀತಿ. ಏನಂದರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆ ಬಿಡು. ಹೌದು, ನಾವೇನು ಮಾಡ್ತೀವಿ ಅಂದರೆ, ದೇವರು ಕಾರ್ಯ ಮಾಡುವುದಕ್ಕಿಂತ ಮುಂಚೆ ನಾವೇ ತೀರ್ಮಾನ ತಗೊಂಡ್ಬಿಡ್ತೀವಿ. ಆವಾಗ ಏನಾಗುತ್ತೆ ಗೊತ್ತಾ? ಅದು ಪರಿಪೂರ್ಣ ಆಗಲ್ಲ. ನಮಗೆ ಗೊತ್ತಾಗುತ್ತೆ ಮಧ್ಯದಲ್ಲಿಯೇ ಏನೋ ಒಂದು ಥರ, ಏನೋ ಒಂದು ರೀತಿ ಜೀವಿತ. ನೀವು ಎಲ್ಲಿರಬೇಕು ದೇವರು ಉದ್ದೇಶಿಸಿದ್ದಾನೆ, ಆದರೆ ಮುಂಚೆನೇ ನಾವು ತೀರ್ಮಾನಗಳನ್ನು ತೆಗೆದುಕೊಂಡು ಬಿಡ್ತೇವೆ. ಹಾಗಾದರೆ ದೇವರು ಗರ್ಭಫಲವನ್ನು ಕೊಡುವುದಕ್ಕಿಂತಲೂ, ದೇವರು ಜಯವನ್ನು ಕೊಡುವುದಕ್ಕಿಂತಲೂ, ದೇವರು ಬಿಡುಗಡೆಯನ್ನು ಕೊಡುವುದಕ್ಕಿಂತಲೂ ಮುಂಚೆ ನಾವೆಷ್ಟೇ ಪ್ರಯತ್ನ ಮಾಡಿದರೂ ಏನೂ ಪ್ರಯೋಜನ ಆಗಲ್ಲ. ಕೆಲವು ಸಾರಿ ದೇವರು ನಿನಗೆ ಅಸೌಖ್ಯ ಬಂದಿದೆ, ಅನಾರೋಗ್ಯ ಬಂದಿದೆ, ನಾನು ಬಿಡುಗಡೆ ಮಾಡುತ್ತೇನೆ ಒಂದು ಸಮಯ ಇಟ್ಟಿರ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಆ ಟೈಮ್ ಕಾಯಲ್ಲ, ಹೋಗಿ ಎಷ್ಟು ಆಸ್ಪತ್ರೆಗಳೆಲ್ಲ ಸುತ್ತುತ್ತೀವಿ. ಕೆಲವು ಸಾರಿ ನನಗೆ ಅದು ಬಹಳ ಅನುಭವ. ನನಗೆ ಈ ಒಣಕೆಮ್ಮು ಬಂದರೆ ಬೇಗ ಹೋಗಲ್ಲ. ಒಣಕೆಮ್ಮು ಬಂದರೆ ಬೇಗ ಹೋಗಲ್ಲ. ನಾನು ಮಾಡುವ ಪ್ರಯತ್ನಗಳು ಏನಂದರೆ, ಎಲ್ಲರೂ ಏನು ಹೇಳ್ತಾರೆ ಎಲ್ಲರೂ ಮಾಡ್ತೀವಿ, ಆದರೆ ಯಾವುದರಲ್ಲೂ ವಾಸಿಯಾಗಿರುತ್ತೋ ಗೊತ್ತಾಗಲ್ಲ. ಆದರೆ ಕೆಲವು ಸಾರಿ ದಿಢೀರ್ನೇ ಅದು ನಿಂತೋಗುತ್ತೆ. ಹೆಂಗೆ ನಿಂತೋಯ್ತು ಅಂತ ಗೊತ್ತಾಗಲ್ಲ. ಕೆಲವು ಸಾರಿ ಯಾವುದರಿಂದ ಒಳ್ಳೆಯದಾಯಿತು ಅಂತ ಗೊತ್ತಾಗಲ್ಲ. ನಾನು ಅಂದುಕೊಳ್ಳೋದು ಅವಾಗ ಏನಂದರೆ, ದೇವರ ಕೃಪೆ ಇದ್ದರೆ ಬೇಗನೆ ಅದು ವಾಸಿ ಆಗ್ತದೆ. ಇಲ್ಲ ಅಂದರೆ ನಾವು ಎಷ್ಟು ಟ್ರೀಟ್ಮೆಂಟ್ ಮಾಡಿದರೂ, ಏನು ಪ್ರಯತ್ನ ಮಾಡಿದರೂ ಕೂಡ ಅದು ಸಾಧ್ಯ ಆಗುವುದು ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುವಂಥದ್ದು ಏನೆಂದರೆ, ನೀನು ಒಂದು ಕಾಲ ಇದೆ, ಆ ಕಾಲದವರೆಗೂ ಕಾಯಬೇಕು. ಆದರೆ ಕಾಯುವ ಕಾಲದಲ್ಲಿ ಹೆಂಗಿರಬೇಕು?
ಆ ಕಾಯುವ ಕಾಲ ಇದುವೆಲ್ಲ ಹೆಂಗಿರಬೇಕು? ಉದಾಹರಣೆಗೆ ಎರಿಕೋ ಕೋಟೆಯು ಅವರಿಗೆ ಅಡ್ಡ ಇತ್ತು, ಇಸ್ರಾಯೇಲರಿಗೆ. ಅವರು ಮುಂದಕ್ಕೆ ಹೋಗ್ಬೇಕಾಗಿತ್ತು, ಆದರೆ ದೇವರು ಹೇಳಿದ್ರು ಇಲ್ಲ, ಕಾಯಿರಿ. ಆ ಕಾಯಿರಿ ಅಲ್ಲೇ ಇದ್ದುಕೊಂಡು ಅವರು ಗೂಢಾಚಾರಕ್ಕೆ ಹೋದರು. ಅವರು ಹೋಗಿ ಅಲ್ಲಿ ದೇಶ ಹೇಗಿದೆ, ಜನ ಹೇಗಿದ್ದಾರೆ, ಯುದ್ಧ ಮಾಡಿದ್ರೆ ಎಷ್ಟು ಸೈನಿಕರು ಬೇಕು, ಎಷ್ಟು ದಿನ ಹಿಡಿಯುತ್ತೆ, ಇದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ದೇವರು ಹೇಳಿದ್ರು, ನೀವೇನು ಮಾಡಬೇಡ್ರಿ, ಎರಿಕೋ ಕೋಟೆಯ ಸುತ್ತಲೂ ದಿನಕ್ಕೆ 1 ಸಾರಿ ಥರ ಸುತ್ತರಿ ಅಂತ ಹೇಳಿದ್ರು. ಏನು ಮಾಡಬೇಡ್ರಿ ಅಂತ ಹೇಳಿದರು. ಹಾಗಾದರೆ ಇವ್ರಿಗೆ ದೇವರು ಹೇಳಿದ್ರು, ಸುತ್ತರಿ 6 ದಿನ, 7ನೇ ದಿನ 7 ಸಾರಿ ಸುತ್ತಬೇಕು ಅಂತ ಹೇಳಿದರು. ಅವರು ಸುತ್ತಾ ಇದ್ದಾರೆ, ಇವರೇನು ಮಾಡಲಿಲ್ಲ, ಎರಿಕೋ ಕೋಟೆ ತಾನಾಗಿ ಬಿದ್ದು ಹೋಯಿತು. ಹಾಲೆಲೂಯಾ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ದೇವರು ಹೇಳಿದ್ದು ನಾವು ಮಾಡ್ತಾ ಇದ್ರೆ ಸಾಕು, ಸಮಸ್ಯೆ ತಾನಾಗಿ ಬಿದ್ದು ಹೋಗುತ್ತೆ. ತಾನಾಗಿ ಅದು ಬಿದ್ದು ಹೋಗ್ತದೆ, ಅದು ಇರಲ್ಲ, ತಾನಾಗಿ ಬಿದ್ದು ಹೋಗುತ್ತದೆ. ಇಲ್ಲಿ ನಾವು ನಿರೀಕ್ಷಿಸುವ ಸಮಯದಲ್ಲಿ ಏನು ಮಾಡಬೇಕು, ಹೇಗಿರಬೇಕು? ಅಲ್ಲಿ ಹೇಳುತ್ತದೆ ಮೊದಲ ಭಾಗದಲ್ಲಿ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿಯುಳ್ಳವರಾಗಿರು. ಹೇಗಿರ್ಬೇಕಂತೆ? ಇಷ್ಟಾನುಸಾರವಾಗಿ ಎಲ್ಲ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಷ್ಟಾನುಸಾರ ಇರೋದಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರು ಕೋರಿಕೊಳ್ಳುವುದು ಅದೇನೆ, ನೀವು ಭಯಭಕ್ತಿ ಉಳ್ಳವರಾಗಿರಬೇಕು. ಪ್ರತಿ ದಿನ, ಪ್ರತಿ ಕ್ಷಣ. ಭಾನುವಾರ ಮಾತ್ರ ಒಳ್ಳೆಯವರಾಗಿರುವುದಲ್ಲ, ಪರಿಶುದ್ಧರಾಗಿರುವುದಲ್ಲ. ಜನರು ನೋಡುವಾಗ ಮಾತ್ರ ಪರಿಶುದ್ಧರಾಗಿರುವುದಲ್ಲ. ಎಲ್ಲ ಸಮಯದಲ್ಲಿ ನಾವು ಏನಾಗಿರಬೇಕು? ಭಯ ಭಕ್ತಿ ಉಳ್ಳವರಾಗಿರಬೇಕು. ಭಯ ಬೇರೆ, ಭಕ್ತಿ ಬೇರೆ. ಆದರೆ ಭಯಭಕ್ತಿಯಿಂದ ಕೂಡಿರುವಂಥ ಜೀವಿತ ನಮ್ಮಲ್ಲಿರಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಕೀರ್ತನೆಗಳಲ್ಲಿ ಕೀರ್ತನೆಗಾರನು 25ನೇ ಕೀರ್ತನೆಯಲ್ಲಿ ಒಂದು ಮಾತು 3ನೇ ವಾಕ್ಯದಲ್ಲಿ ಹೇಳುತ್ತಾ ಇದೆ. 25ನೇ ಕೀರ್ತನೆ 3ರಲ್ಲಿ, ವೃಥ ದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಯಾರಿಗೆ? ನಿನ್ನನ್ನು ನಿರೀಕ್ಷಿಸಿದವರಿಗೆ ಏನಾಗಬಾರದು? ಆಶಾಭಂಗವಾಗಬಾರದು. ಇವಾಗ ನಾವು ಹೇಳ್ತೀವಿ, ದೇವರೇ ನಾವು ಕಾಯ್ತಾ ಇದ್ದೀವಪ್ಪ, ಆದರೆ ಕಾಯ್ತಾ ಇದ್ದೀವಿ, ಕೊನೆ ಮೂಮೆಂಟಲ್ಲಿ ನೀನು ಇಲ್ಲ ಅನ್ನಬಾರ್ದು ಅಲ್ವಾ? ಈಗ ನಾನು ಅನೇಕ ಸಾರಿ ಉದಾಹರಣೆ ಹೇಳ್ತೇನೆ. ಯಾರಾದರೂ ಹೇಳ್ತಾರೆ, ಒಂದು 15ನೇ ತಾರೀಕು ನನಗೊಂದು ಚೀಟಿ ಇದೆ, ಒಂದು 15,000 ರೂಪಾಯಿ ಬೇಕು ಅಂತ ನೀವು ಕೇಳಿರ್ತೀರ. ಆವಾಗ ನೀವೇನು ಮಾಡ್ತೀರಾ? ಅವರು ಕೊಟ್ಟೇ ಕೊಡ್ತಾರೆ ಅಂತ ನಂಬಿರ್ತೀರ. ಅದನ್ನೇ ನಿರೀಕ್ಷಿಸೋದು. ಕೊಡ್ತಾರೆ, ಅವರು ಕೊಡ್ತಾರೆ ಅಂತ 15ನೇ ತಾರೀಕು ಕಟ್ಟಬೇಕಾಗಿರೋದು. 14ನೇ ತಾರೀಕು ನೀವು ಫೋನ್ ಮಾಡಿದಾಗ, ಅಯ್ಯೋ ಅಡ್ಜಸ್ಟ್ ಆಗಲಿಲ್ಲ, ಇಲ್ಲ ಅಂದ್ಬಿಟ್ರು ಅಂತ ತಿಳ್ಕೊಳ್ಳಿ, ನೀವು ಇಷ್ಟು ದಿನ ಕಾದಿದ್ದೇನಾಯಿತು? ವ್ಯರ್ಥವಾಗೋಯ್ತು. ನೀವು ಆಸೆ ಇಟ್ಕೊಂಡಿದ್ದೇನಾಯಿತು? ಭಂಗ ಆಗೋಯ್ತು. ವಿದ್ಯಾರ್ಥಿಗಳು ಹಾಗೇನೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಇಲ್ಲ, ನನಗೆ ಡಿಸ್ಟಿಂಕ್ಷನ್ ಬರುತ್ತೆ, ನಾನು ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿರ್ತಾರೆ, ಆಸೆ ಇಟ್ಕೊಂಡಿರ್ತಾರೆ. ಯಾವಾಗ ಸ್ಕೋರ್ ಕಡಿಮೆ ಬಂತು, ಅವರ ಆಸೆ ನಿರಾಸೆ ಆಗೋಗ್ಬಿಡುತ್ತೆ, ನಿರರ್ಥಕ ಆಗ್ಬಿಡ್ತದೆ. ಇಲ್ಲ, ನನಗೊಂದು ನಿರೀಕ್ಷೆ ಇತ್ತು, ಹಿಂಗೆ ಒಳ್ಳೆ ಸ್ಕೋರ್ ಬರುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ, ಒಳ್ಳೆ ರೀತಿ ನಡೆಯುತ್ತೆ ಅಂದ್ಕೊಂಡಿದ್ದೆ, ಆದರೆ ನಿರಾಶೆ ಆಗೋಯ್ತು, ನಿರರ್ಥಕ ಆಗೋಯ್ತು. ನಮ್ಮ ಜೀವಿತಗಳಲ್ಲಿ ಎಷ್ಟು ಸಾರಿ ಈ ಥರ ನಿರರ್ಥಕ ಆಗಿದೆಯಲ್ವ? ಆಗಿದೆಯಾ ಇಲ್ವಾ? ನೀವು ಅಂದ್ಕೊಂಡಿದ್ದೆಲ್ಲ ನಡೆದಿದೆಯಾ? ನೀವು ಆಸೆ ಪಟ್ಟಿದ್ದೆಲ್ಲ ನಡೆದಿದೆಯಾ? ಇಲ್ಲ. ನಾವು ಅಂದ್ಕೊಳ್ತೀವಿ, ಪ್ರತಿದಿನ ಅಂದ್ಕೊಳ್ತೀವಿ, ಇವತ್ತು ಹೋಗುವಾಗ ಹಿಂಗೆ ನಡೀತದೆ ಅಂತ, ಆದರೆ ನಡೆಯಲ್ಲ. ಅಯ್ಯೋ ಬೇಜಾರಾಗೋಯ್ತು, ತುಂಬ ಬೇಜಾರಾಗೋಯ್ತು, ಬೇಸರ ಆಗೋಯ್ತು. ಪ್ರತಿನಿತ್ಯ ಒಂದಲ್ಲ ಒಂದು ಸಾರಿ ನಾವು ಬೇಸರ ಆಗ್ತೀವೋ ಇಲ್ವಾ? ಆಗಲ್ವಾ? ಯಾವುದೋ ಒಂದು ವಿಷಯದಲ್ಲಿ ಒಂದು ಬೇಜಾರು ಆಗೇ ಆಗ್ತದೆ. ಆದರೆ ಮತ್ತೆ ನಾವೇನು ಮಾಡಿದ್ವಿ? ಇರಲಿ ಬಿಡು, ಇವತ್ತು ನಡೆದಿಲ್ಲ, ನಾಳೆ ನಡೀತದೆ ಬಿಡು, ಈ ವರ್ಷ ಆಗಿಲ್ಲ, ಬರೋ ವರ್ಷ ನಡೀತದೆ ಬಿಡು. ನೋಡಿ, ಎಷ್ಟೋ ಜನ ವಿದ್ಯಾರ್ಥಿಗಳು, ಎಷ್ಟೋ ಜನ ಕೆಲಸ ಮಾಡುವಂಥವರು, ಎಷ್ಟೋ ಜನ ಪ್ರಯಾಸ ಪಡುವಂಥವರು, ಇವತ್ತಾಗುತ್ತೆ. ಈ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೆಲಸಗಳಿಗೆ ಹೋದಂಗೆ, ಗೌರ್ಮೆಂಟ್ ಆಫೀಸ್ಗಳಿಗೆ ಹೋದರೆ ಬೇಗ ಕೆಲಸಗಳು ಆಗೋದೇ ಇಲ್ಲ. ಹೌದಾ, ಸಾರ್ ಬಂದಿಲ್ಲ, ನಾಳೆ ಬರ್ರಿ, ಸಾಯಂಕಾಲ ಬರ್ರಿ, ನಾಳೆ ಹೋದರೆ ಇನ್ನೂ ಬಂದಿಲ್ಲ ಅಂತಾರೆ, ಆಮೇಲೆ ಬರ್ರಿ ಅಂತಾರೆ. ಸುತ್ತಿ 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 ಸಾಕಾಗೋಗುತ್ತೆ, ಏನು ಫ್ರೀಯಾಗಿ ಮಾಡಲ್ಲ ಅವರು. ಆದರೆ ನಾನು ಹೇಳೋದು, ನಾವು ನಿರೀಕ್ಷೆಯಿಂದ ಹೋಗ್ತೀವಿ, ಇವತ್ತು ಮಾಡಿಕೊಟ್ಬಿಡ್ತಾರೆ,
ಇವತ್ತು ಆಗೋಗ್ಬಿಡುತ್ತೆ ಅಂತ ಹೋಗ್ತೀವಿ. ಅವ್ರು ಬ್ಯುಸಿನೋ, ಇಲ್ಲ ಅವ್ರು ಬೇಕಂತ ಮಾಡ್ತಾರೋ, ಇಲ್ಲ ಲಂಚಕ್ಕಾಗಿ ನೋಡ್ತಾರೋ, ಯಾವುದೋ ಒಂದು ಕಾರಣಕ್ಕೆ ನಮ್ಮದು ತಡೆ ಆಗ್ತಾ ಇವತ್ತಾಗೋಗುತ್ತೆ ಅಂತ ನೋಡ್ತೀವಿ. ಆಗೋದೇ ಇಲ್ಲ. ನಮ್ಮ ಲೈಫಲ್ಲಿ ತುಂಬ ಸಾರಿ ನಮ್ಮ ನಿರೀಕ್ಷೆಗಳು ನಿರಾಸೆಗಳಾಗ್ತವೆ, ನಿರರ್ಥಗಳಾಗ್ತವೆ. ಆದರೆ ದೇವರು ಹೇಳ್ತಾನೆ, ಒಂದು ಕಾಲ ಇದೆ, ಕಾತ್ಕೊಂಡಿರು, ಬೇಸರ ಮಾಡಿಕೊಳ್ಳಬೇಡ. ಎಷ್ಟೋ ಜನರು ನಿರಾಸೆಯಾಗಿ ನಿರರ್ಥಕವಾಗಿ ಪ್ರಾಣ ಕಳ್ಕೊಳ್ತಾರೆ, ಕುಟುಂಬಗಳಲ್ಲಿ ಬೇಸರಗಳು ಮಾಡಿಕೊಳ್ತಾರೆ, ಕಣ್ಣೀರುಗಳಾಗ್ತಾರೆ, ನೋವುಗಳು ಪಡ್ತಾರೆ. ಆದರೆ ದೇವರು ಹೇಳ್ತಾರೆ, ನೀನಂತೂ ಭಕ್ತಿಯಿಂದಿರು, ಭಯಭಕ್ತಿಯಿಂದಿರು. ಯಾಕೆಂದರೆ ನಿನ್ನನ್ನು ನಿರೀಕ್ಷಿಸಿದವರಿಗೆ ಏನಾಗಬಾರ್ದು, ಆಶಾಭಂಗವಾಗಬಾರ್ದು. ಈಗ ದೇವರಲ್ಲಿ ಇಟ್ಟ ನಿರೀಕ್ಷೆ ಎಂದಿಗೂ ವಿಫಲವಾಗುವುದಿಲ್ಲ. ಆದರೆ ಲೋಕದ ನಿರೀಕ್ಷೆಗಳು ತುಂಬ ವಿಫಲವಾಗ್ತವೆ. ಅದು ಬಹಳ ಮುಖ್ಯವಾದಂಥ. ಮನುಷ್ಯ ಮೋಸ ಮಾಡ್ಬೋದು, ಸ್ನೇಹಿತರು ಬಿಟ್ಟು ಹೋಗ್ಬೋದು, ಹಣ ಕಳೆದುಕೊಳ್ಬೋದು. ಆದರೆ ದೇವರು ಎಂದಿಗೂ ನಮಗೆ ಮೋಸ ಮಾಡಲ್ಲ. ಮನುಷ್ಯರು ಮೋಸ ಮಾಡ್ಬೋದು, ಆದರೆ ದೇವರೆಂದಿಗೂ ಮೋಸ ಮಾಡುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ. ರೋಮಾಪುರದವರಿಗೆ 5ನೇ ಅಧ್ಯಾಯ 5ನೇ ವಚನ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನ ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಹಲ್ಲೆಲೂಯ. ಏನಂತ ಹೇಳ್ತಾ ಇದೆ ರೋಮಾಪುರದವರಿಗೆ 5:5 ಈ ನಿರೀಕ್ಷೆಯು ನಮ್ಮ ಆಶೆಯನ್ನ ಭಂಗಪಡಿಸುವುದಿಲ್ಲ. ನೀವೇನು ನಿರೀಕ್ಷಿಸ್ಕೊಂಡಿದ್ದೀರಾ? ದೇವರು ನಮಗೆ ಪಾಸ್ಟರ್ ರಮೇಶ್, ನೀನು ನಿರೀಕ್ಷೆ ಮಾಡ್ತಾ ಇರು, ಒಂದು ವಿಮಾನ ತಗೊಳ್ಳಿಯಾ? ದೇವರು ಅದನ್ನು ಹೇಳ್ತಾರ ನಿರೀಕ್ಷೆ ಮಾಡುವಂತ ಅಲ್ಲ. ನಮಗೆ ಬೇಕಾಗಿರುವುದನ್ನು ನಾವು ನಿರೀಕ್ಷಿಸಬೇಕು, ದೇವರು ಕೊಡ್ತಾರೆ. ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಮಾಡಬೇಕು. ಕೆಲವು ಸಾರಿ ಮನೆಯಲ್ಲಿ ನಾವು ಏನೋ ಒಂದು ದೊಡ್ಡದು ಒಂದು ಐಟಮ್ ಬೇಕು ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಒಂದು ಕಲ್ಲು ಮೊದಲ ಕಾಲದಲ್ಲಿ ರುಬ್ಬು ಕಲ್ಲಿತ್ತು ಅಲ್ವಾ, ಖಾರ ಎಲ್ಲ ರುಬ್ಬೋದಕ್ಕೆ ಒಂದು ಕಲ್ಲಿತ್ತು. ಅದು ಸಾಕಾಗಿತ್ತು, ಎಲ್ಲದಕ್ಕೂ ಅದರಲ್ಲೇ ರುಬ್ಬೋದು, ಮಸಾಲ ರುಬ್ಬೋದು, ದೋಸೆ ಹಿಟ್ಟು ರುಬ್ಬೋದು, ಎಲ್ಲ ರುಬ್ತಾ ಇದ್ರು. ಅದಕ್ಕೆ ಕರೆಂಟು ಬೇಡ, ಏನೂ ಬೇಡ, ಯೂಸ್ ಮಾಡ್ತಾ ಇದ್ರು ಕೈಯಲ್ಲಿ. ಆದರೆ ಇವಾಗ ಏನಾಗೋಯ್ತು, ಒಂದು ನಿರೀಕ್ಷೆ, ನನಗೊಂದು ಮಿಕ್ಸಿ ಬೇಕು. ಕರೆಕ್ಟೇ, ರುಬ್ಗಲ್ಲ ಐತೆ, ರುಬ್ತಾ ಇದೆಯಾ, ತೊಂದರೆ ಇಲ್ಲ. ಇಲ್ಲ ಅವ್ರ ಮನೆಯಲ್ಲಿದೆ, ಅದಕ್ಕೆ ನನಗೆ ಬೇಕು. ಅವ್ರ ಮನೆಯಲ್ಲಿ ಇದೆ, ನನಗೂ ಬೇಕು ಅನ್ನೋದಲ್ಲ. ನಿನಗೆ ಬೇಕಾದರೆ ನೀನು ನಿರೀಕ್ಷಿಸು. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇರೋದು, ನಮ್ಮ ನಿರೀಕ್ಷೆಯು ಖಂಡಿತ ನಿನಗೆ ಅಗತ್ಯವಿರುವುದನ್ನ ನಿರಾಸೆ ಪಡಿಸೋದಿಲ್ಲ. ದೇವರು ಯಾವಾಗಲೂ ಬೈಬಲಲ್ಲಿ ಎಲ್ಲೋ ನೋಡ್ರಿ, ತನ್ನ ಭಕ್ತರನ್ನ ಆತನು ಎಂದಿಗೂ ಉಪವಾಸ ಇಟ್ಟಿಲ್ಲ, ಅವರನ್ನ ಅನಾರೋಗ್ಯದ ಪಾಲು ಮಾಡಿಲ್ಲ. ಅವರಿಗೆ ಬೇಕಾದದ್ದನ್ನು ದೇವರು ಒದಗಿಸಿ ಕೊಟ್ಟಿದ್ದಾರೆ. ಮನುಷ್ಯನಿಗೆ ಅಗತ್ಯ ಇರುವುದು ಊಟ, ನೀರು, ಗಾಳಿ. ಹೌದು, ನಿಜ. ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳ್ತಾರೆ. ಮನೆ, ಬಟ್ಟೆ, ಊಟ, ಇದು ಬೇಕು ಅಂತ ಲೌಕಿಕವಾಗಿ ಹೇಳ್ತಾರೆ. ಆದರೆ ಮೊದಲು ಕಾಡು ಜನರೆಲ್ಲ ನೋಡ್ತಾ ಇದ್ರೆ ಅವ್ರಿಗೇನು ಊಟ ಮಾತ್ರ, ನೀರು, ಗಾಳಿ ಇದು ಬೇಕಾಗಿತ್ತು. ಬಟ್ಟೆ, ಮನೆಯೆಲ್ಲ ಕೂಡ ಬೇಕಾಗಿರಲಿಲ್ಲ. ಆದರೆ ಈಗ ಮನುಷ್ಯರಿಗೆ ಊಟ, ಮನೆ, ಊಟ, ಬಟ್ಟೆ, ಮನೆ ಬಿಟ್ಟು ಇನ್ನೂ ಏನೇನೋ ಬೇಕು. ಅದಕ್ಕೆ ಮನುಷ್ಯರ ಆಸೆಗಳು ನೆರವೇರ್ತಾ ಇಲ್ಲ. ದೇವರು ಹೇಳ್ತಾರೆ, ನಿನ್ನ ಅಗತ್ಯಗಳನ್ನು ನಿರೀಕ್ಷಿಸು, ನಾನು ಕೊಟ್ಟೇ ಕೊಡ್ತೀನಿ. ಆದರೆ ನಿನ್ನ ಅನಗತ್ಯಗಳನ್ನು ನೀನು ಎದುರು ನೋಡಿದ್ರೆ ಏನಕ್ಕೆ ಬೇಕು? ನಮಗೆ ಗಾಡಿನೇ ಬೇಕಾಗಿರಲ್ಲ. ಗಾಡಿ ಬೇಕಾಗಿರಲ್ಲ ಅಂದರೆ ಎಲ್ಲಿ ಹೋಗಲ್ಲ, ನಾವು ಕೆಲಸಕ್ಕೆ ಹೋಗಲ್ಲ, ಮನೆ ಹತ್ರ ಇಲ್ಲೇ ಓಡಾಡ್ಕೊಂಡಿರ್ತೀವಿ. ಬೇರೆಯವ್ರ ಗಾಡಿ ತಗೊಂಡಿದ್ದಾರೆ, ಅದಕ್ಕೆ ನನಗೂ ಗಾಡಿ ಬೇಕು ಅಂದರೆ ಅದು ಒಳ್ಳೇದಲ್ಲ. ದೇವರು ಅದನ್ನು ನಿರೀಕ್ಷಿಸುತ್ತೆ. ಅಂದರೆ ನಾನು ಹೇಳೋದು ಆ ರೀತಿ ನಮಗೆ ಬೇಡದೇ ಇರುವುದನ್ನು ನಾವು ನಿರೀಕ್ಷಿಸಬಾರ್ದು, ಬೇಕಾಗಿರುವುಗಳನ್ನು ನಿರೀಕ್ಷಿಸಿದರೆ ದೇವರು ಎಂದಿಗೂ ಇಲ್ಲ ಅನ್ನಲ್ಲ. ಎಷ್ಟೋ ಜನಕ್ಕೆ ಈ ಲೋಕದಲ್ಲಿ ಅಗತ್ಯಗಳಿಗಿಂತ ಅಧಿಕವಾದ ಹಣ ಇದೆ, ಮನೆಗಳಿದ್ದಾವೆ, ಗಾಡಿಗಳಿದ್ದಾವೆ, ಯೂಸೇ ಮಾಡಲ್ಲ. ಏನಕ್ಕೆ ಪ್ರಯೋಜನ? ದೇವರು ಹೇಳ್ತಾನೆ, ಎಷ್ಟು ಅದಕ್ಕೆ ಅನೇಕರು ಕೆಲವು ಸಾರಿ ನಿರೀಕ್ಷೆಗಳು ಮಾಡಿ ನಿರಾಸೆಗಳನ್ನು ಹೊಂದ್ತಾ ಇರುವಂಥದ್ದು. ನಿಮ್ಮ ನಿರೀಕ್ಷೆಯು
ನಿರಾಸೆಯಾಗುವುದಿಲ್ಲ, ಭಂಗವಾಗುವುದಿಲ್ಲ. ಇವತ್ತು ನಿಮ್ಮ ನಿರೀಕ್ಷೆ ಏನು? ನಿಮಗೇನು ಬೇಕು? ದೇವರ ಬಳಿಯಲ್ಲಿ ಹೇಳಿದರೆ ದೇವರು ಹೇಳ್ತಾನೆ, ನಿನಗೆ ನಿಜವಾಗಿ ಅಗತ್ಯವಿರುವುದನ್ನು ನಾನು ಪೂರೈಸುತ್ತೇನೆ. ಅದು ಮನುಷ್ಯರು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ, ಬೇಡದೇ ಇರೋದನ್ನೆಲ್ಲ ನಾವು ಮಾಡಿ 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 ಸಾಲಕ್ಕೆ ಸಿಕ್ಕೋಗ್ಬಿಡ್ತೇವೆ. ತಿನ್ನಬೇಡ ಅಂತ ಹೇಳಿರೋದನ್ನೆಲ್ಲ ತಿಂದು ತಿಂದು ಆರೋಗ್ಯ ಕೆಡಿಸ್ಕೊಳ್ತಾ ಇರ್ತೇವೆ. ಮಾತಾಡಬೇಡ ಅನ್ನೋದನ್ನೆಲ್ಲ ಮಾತಾಡಿ ಮಾತಾಡಿ ಮನೆಗಳನ್ನು ಕೆಡಿಸ್ಕೊಳ್ತೀವಿ, ಮನಸ್ಸುಗಳನ್ನು ಕೆಡಿಸ್ಕೊಳ್ತೀವಿ. ಅದಕ್ಕೆ ದೇವರು ಹೇಳ್ತಾನೆ, ತುಂಬ ಯಾವುದು ಮಾತಾಡೋಕೆ ಹೋಗಬೇಡ, ತುಂಬ ಯಾವುದು ಕೆಲಸ, ಅದು ಆಪತ್ತು. ಅಧಿಕವಾಗಿರುವುದು ಅಮೃತ ಕೂಡ ವಿಷ ಆಗ್ಬಿಡುತ್ತಂತೆ. ಅಮೃತ ಕೂಡ ಜಾಸ್ತಿ ಇದು ಮಾಡಿದ್ರೆ, ಕೆಲವು ಸಾರಿ ಊಟ ಎಲ್ಲಾದರೂ ಜಾಸ್ತಿ ತಿಂದರೆ ಫುಡ್ ಪಾಯ್ಸನ್ ಆಗೋಗ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ತಿನ್ನಬೇಕು, ಎಷ್ಟು ಮಾಡಬೇಕೋ ಅಷ್ಟು ಮಾಡಬೇಕು. ದೇವರು ನಮಗೆ ಹೇಳುವುದು ಅದೇ. ದೇವಜನರು, ಅದರಿಂದ ದೇವರು ನಾವು ನಿರೀಕ್ಷಿಸುವುದನ್ನು ಎಂದಿಗೂ ಕೂಡ ಏನು ಮಾಡೋದಿಲ್ಲ, ನಿರಾಶೆ ಪಡಿಸುವುದಿಲ್ಲ. ಒಂದು ಉದಾಹರಣೆ ಇದೆ. ದೇವರ ಗಡಿಯಾರ ನಿಧಾನವಾಗಿ ಓಡಬಹುದು, ಆದರೆ ಅದು ಎಂದಿಗೂ ತಪ್ಪು ಓಡುವುದಿಲ್ಲ. ನಮ್ಮ ಮನೆಗಳಲ್ಲಿ ಕ್ಲಾಕ್ ಇರುತ್ತೆ ಅಲ್ವಾ, ಅದಕ್ಕೇನಾಗುತ್ತೆ, ಬ್ಯಾಟ್ರಿ ಆಗೋದ್ರೆ ಅದು ನಿಂತೋಗ್ಬಿಡುತ್ತೆ, ಅದು ತಪ್ಪು ಟೈಮ್ ಓಡುತ್ತೆ. ಆದರೆ ದೇವ್ರ ಟೈಮು ಎಂದಿಗೂ ತಪ್ಪಾಗಿ ಓಡೋದಿಲ್ಲ. ಅದರ ಅರ್ಥ, ನಿನ್ನ ಇಂಥ ವರ್ಷದಲ್ಲಿ, ಇಂಥ ದಿನದಲ್ಲಿ, ಇಂಥ ಸಮಯದಲ್ಲಿ ನಾನು ನಿನಗೆ ಅದ್ಭುತ ಮಾಡುತ್ತೇನೆ ಅಂತ ದೇವರು ಫಿಕ್ಸ್ ಮಾಡಿದರೆ ಆ ಟೈಮ್ ಬಂದಾಗ ಅದು ನೆರವೇರುತ್ತೆ. ಆದರೆ ನಾವೇನು ಅಂದ್ಕೊಳ್ತೇವೆ, ದೇವ್ರು ಯಾಕೆ ಬೇಗ ಮಾಡ್ತಾ ಇಲ್ಲ, ಇಲ್ಲ ದೇವ್ರ ನಂತರ ಮಾಡ್ತಾ ಇಲ್ಲ ಅಲ್ವಾ? ಅಲಾರಂ ಇಟ್ಟು ನಾವು ಎದುರು ನೋಡ್ದಂಗೆ, ಮೊದಲ ಕಾಲದಲ್ಲಿ ಜಾಸ್ತಿ ಮಾಡ್ತಾ ಇದೀವಿ, ಇವಾಗಿಲ್ಲ. ಅಲಾರಂ ಇಟ್ಬಿಟ್ಟು ಎಷ್ಟಿಗೆ ಇಟ್ಟಿರ್ತೀವಿ? ಕರೆಕ್ಟಾಗಿ ಬೆಳಗ್ಗೆ 5 ಗಂಟೆಗೆ ಇಟ್ಟಿರ್ತೀವಿ. 5 ಗಂಟೆಗೆ ಇಟ್ಬಿಟ್ಟು 4:55 ಎದ್ದುಬಿಟ್ಟು ಯಾಕೆ ಅಲಾರಂ ಹೊಡೆದಿಲ್ಲ ಅಂದರೆ, ಅಲ್ಲ, ಟೈಮ್ ಇನ್ನೂ ಆಗಿಲ್ಲ, ಇನ್ನೂ 5 ನಿಮಿಷ ಐತೆ. ಅದು ಎದ್ದೇಳೋಕ್ಕಿಂತ ಮುಂಚೆ ನಾವೇ ಎದ್ಬಿಟ್ಟಿರ್ತೀವಿ. ಕೆಲವು ಸಾರಿ ಏನು ಮಾಡಿರ್ತಾರೆ ಗೊತ್ತಾ, ಅಲಾರಂ ಇಟ್ಬಿಟ್ಟು ಅದನ್ನು ಆಫ್ ಮಾಡಿಟ್ಬಿಟ್ಟಿರ್ತಾರೆ, ಇಲ್ಲ ಬೆಳಿಗ್ಗೆ ಅಲಾರಂ ಇಡೋದು ಹೋಗ್ಬಿಟ್ಟು ಸಂಜೆ ಅಲಾರಂ ಇಟ್ಬಿಟ್ಟಿರ್ತಾರೆ. AM PM ಅಂತಿದೆ. ನಾವೇನು ಮಾಡ್ತೀವಿ, AM ಇಡೋದು ಬಿಟ್ಬಿಟ್ಟು PM ಇಟ್ಬಿಟ್ಟು ಮಲಗಿರ್ತೀವಿ. ನಾವು 5 ಗಂಟೆ 5 ನಿಮಿಷಕ್ಕೆ ಎದ್ದು ನೋಡ್ತೀವಿ, ಇದೇನಿದು ಅಲಾರಂ ಹೊಡೆದಿಲ್ಲ, ಇದು ಅಲಾರಂ ಸರಿ ಇಲ್ಲ, ಇದು ತುಂಬ ಬೈತೀವಿ, ಏನಾಯಿತೋ ಗೊತ್ತಿಲ್ಲ, ಹೇಗಾಯಿತೋ ಗೊತ್ತಿಲ್ಲ. ಆಮೇಲೆ ಗೊತ್ತಾಗುತ್ತೆ ನಾವೇ ತಪ್ಪು ಅಂತ. ಅದನ್ನೇನು ಮಾಡೋಕ್ಕಾಗುತ್ತೆ, ಹೊಡೆದಾಕಕ್ಕಾಗಲ್ವಲ್ಲ. ಅಂದರೆ ಅದರ ಅರ್ಥ, ಮನುಷ್ಯರ ಅಲಾರಮು, ಮನುಷ್ಯರ ಒಂದು ಫಿಕ್ಸ್ ಆದ ಟೈಮ್ ತಪ್ಪಾಗ್ಬೋದು, ಆದರೆ ದೇವ್ರ ಟೈಮು ಇಲ್ಲ. ದೇವ್ರ ಟೈಮು ಬ್ಯಾಟ್ರಿ ಆಗೋಗಲ್ಲ, AM PM ಅದು ಚೇಂಜ್ ಆಗೋದಿಲ್ಲ, ಆತನು ಮರ್ತೋಗೋದಿಲ್ಲ. ಆತನು ಟೈಮ್ ಫಿಕ್ಸ್ ಮಾಡಿದರೆ, ನಿನಗೆ ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ರೆ ಖಂಡಿತ ಆತನು ಕೊಟ್ಟೇ ಕೊಡ್ತಾನೆ. ನಿರೀಕ್ಷೆ ಅನ್ನೋದು ಬಹಳ ದೊಡ್ಡ ಕಾರ್ಯ. ಒಂದು ಸಾರಿ ವ್ಯಕ್ತಿ ಇಂಟರ್ವ್ಯೂಯಲ್ಲಿ ಫೇಲ್ ಆದರೆ, ಎಕ್ಸಾಮಲ್ಲಿ ಫೇಲ್ ಆದರೆ, ಬಿಸ್ನೆಸ್ಸಲ್ಲಿ ಫೇಲ್ ಆದರೆ, ಒಂದು ಸಂಬಂಧ ಬಂತು ಅದು ಕಿತ್ತೋಯ್ತು, ಒಂದು ಸಾರಿ ನಾವು ನ್ಯಾಯಕ್ಕಾಗಿ ಪೊಲೀಸ್ ಹತ್ರ ಹೋದ್ವಿ ಸಿಗಲಿಲ್ಲ, ಕೋರ್ಟ್ಗೆ ಹೋದ್ವಿ ಸಿಗಲಿಲ್ಲ, ಅಕ್ತರ ಪತ್ರ ಕೇಳಿದ್ವಿ ಸಿಗಲಿಲ್ಲ, ಅದಕ್ಕೆ ಒಂದು ಸಾರಿ ಮುಗೀತು ಅಂದರೆ ಜೀವನ ಕಳೆದೋಯ್ತು ಅಂತಲ್ಲ. ಮತ್ತೆ ನಾವೇನು ಮಾಡಬೇಕು, ಓದಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ನ್ಯಾಯಕ್ಕಾಗಿ ಹೋಗಬೇಕು, ಹೋಗ್ತಾ ಇರಬೇಕು. ದೇವರ ಟೈಮ್ ಯಾವ ಟೈಮ್ ಗೊತ್ತಾಗಲ್ಲ, ಆ ಟೈಮಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಹಾಲೆಲೂಯಾ. ದೇವರ ಸಮಯ ಸರಿಯಾದ ಸಮಯ. ದೇವರ ಸಮಯ ಎಂದಿಗೂ ಅದೇನಾಗೋದಿಲ್ಲ, ವ್ಯತ್ಯಾಸವಾಗುವುದಿಲ್ಲ. ಎರಡನೇ ಕಾರ್ಯ, ದೇವರು ಮೌನವಾಗಿದ್ದರೂ ಕೂಡ ತನ್ನ ಕಾರ್ಯ ಮಾಡ್ತಾ ಇರ್ತಾನೆ. ಇದು 2-3 ಸಾರಿ ನಾನು ಹೇಳಿದ್ದೀನಿ ಯೂಟ್ಯೂಬಲ್ಲಿ. ದೇವರು ಮೌನವಾಗಿದ್ದರೂ ಕೂಡ ಕಾರ್ಯ ಮಾಡ್ತಾರೆ. ನೀವು ಎಸ್ತೇರಳ ಪುಸ್ತಕ ನೀವು ಓದಿರ್ತೀರ. ಎಸ್ತೇರಳ ಪುಸ್ತಕದಲ್ಲಿ ದೇವರು ಅನ್ನುವಂಥ ಒಂದು ಸಾರಿ ಕೂಡ ಪದ ಇಲ್ಲ. ಎಸ್ತೇರಳ ಪುಸ್ತಕದಲ್ಲಿ ದೇವರು ಅನ್ನೋ ಪದ ಇಲ್ಲ. ಆದರೆ ದೇವರಲ್ಲಿ ಕೆಲಸ ಮಾಡಲಿಲ್ವಾ? ಮಾಡಿದ್ದಾರೆ. ದೇವರು ಅನ್ನೋ ಪದ ಇಲ್ಲ ಅಂತ ಮಾತ್ರಕ್ಕೆ ದೇವರಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲ. ದೇವರಲ್ಲಿದ್ದ, ನಿಮಗೊತ್ತು, ಎಸ್ತೇರಳು ಒಬ್ಬ ಅನಾಥಳು. ಆದರೆ ಆಕೆ ಏನಾಗ್ತಾಳೆ? ಆಕೆ ರಾಣಿ ಆಗ್ತಾಳೆ. ಯಾರು ಮಾಡಿದ್ರು? ದೇವರು ಮಾಡಿದ್ರು. ಅದರ ಅರ್ಥ,
ಎಸ್ತೇರಳ ಪುಸ್ತಕದಲ್ಲಿ ದೇವರ ಹೆಸರಿಲ್ಲ, ಯೆಹೋವನ ಹೆಸರಿಲ್ಲ ಅಂತ ಮಾತ್ರಕ್ಕೆ ದೇವರಲ್ಲಿ ಇಲ್ಲ ಅಂತಲ್ಲ, ದೇವರು ಇದ್ದಾನೆ. ನಿಮ್ಮ ಲೈಫಲ್ಲಿ ಕೆಲವು ಸಾರಿ ದೇವರು ಮಾತಾಡಲಿಲ್ಲ, ದೇವರು ನನಗೆ ಆದರಣೆ ಕೊಡಲಿಲ್ಲ, ನಿರೀಕ್ಷೆ ಕೊಡಲಿಲ್ಲ ಅಂದರೆ ದೇವರು ಬಿಟ್ಟು ಹೊರಟೋಗಿದ್ದಾನಂತಲ್ಲ. ಆತನು ಮೌನವಾಗಿರಬಹುದು, ಆದರೆ ನಿಮ್ಮ ಜೀವಿತದಲ್ಲಿ ಆತನು ಇಲ್ಲದೇ ಇಲ್ಲ. ಕೆಲವು ಸಾರಿ ಗಾಳಿ ನಮಗೆ ಕಣ್ಣಿಗೆ ಕಾಣಿಸಲ್ಲ ಅಂದರೆ ಗಾಳಿ ಇಲ್ವಾ? ಹಾಗೇನೇ ದೇವರು. ಹೇಗೆ ಗೊತ್ತಾಗುತ್ತೆ ಗಾಳಿ ಇದೆ ಅಂತ? ನಾವು ಉಸಿರಾಡ್ತಾ ಇದ್ದೀವಿ, ನಾವು ಬದುಕಿದ್ದೀವಿ ಅಂದರೆ ಗಾಳಿ ಇದೆ ಅಂತ ಅರ್ಥ. ಹಾಗಾದರೆ ಗಾಳಿನೇ ನಾವು ಬದುಕಿದ್ದೀವಿ, ಗಾಳಿ ಇದೆ ಅಂದರೆ ದೇವರಿಲ್ಲದೆ ನಾವು ಬದುಕಕ್ಕಾಗುತ್ತಾ? ದೇವರೇ ಇಲ್ಲ ಅಂದರೆ ಗಾಳಿ ಇರುತ್ತಾ? ಇರಲ್ಲ. ಅದರರ್ಥ ಗಾಳಿ ಇದೆ, ನಾವು ಬದುಕಿದ್ದೀವಿ ಅಂದರೆ ಗಾಳಿ ಇರುವುದೆಷ್ಟು ಸತ್ಯವೋ ದೇವರಿರೋದು ಕೂಡ ಅಷ್ಟೇ ಸತ್ಯ. ಆತನಿದ್ದಾನೆ. ಅದಕ್ಕೆ ನಾವು ನಿರೀಕ್ಷೆ ಮಾಡಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಗಾಡ್ ಈಸ್ ನಾಟ್ ಡೆಡ್ ಅಂತ ಹೇಳ್ತಾರೆ. ದೇವರು ಸತ್ತಿಲ್ಲ, ದೇವರು ಸಾಯೋದು ಇಲ್ಲ. ದೇವರೇ ಸತ್ತಿಲ್ಲ ಅಂದರೆ ನಾವು ಯಾಕೆ ನಿರೀಕ್ಷೆಗೆಡಬೇಕು? ನಾವು ನಿರೀಕ್ಷೆಗೆಡಬಾರದು, ನಾವು ನಿರೀಕ್ಷೆಯಿಂದಿರಬೇಕು. ನಮ್ಮ ನಿರೀಕ್ಷೆಯು ಖಂಡಿತವಾಗಿ ವ್ಯರ್ಥವಾಗುವುದಿಲ್ಲ. ಇನ್ನೊಂದು ಮೂರನೇ ಕಾರ್ಯ ಇದೆ, ವಿಳಂಬವು ನಿರಾಕರಣೆ ಅಲ್ಲ. ವಿಳಂಬ ಅಂದರೆ ಲೇಟ್ ಆಗೋದು. ಲೇಟ್ ಆಯಿತು ಅಂದರೆ ನೋ ಅಂತಲ್ಲ. ವಿಳಂಬ, ತಡವಾಗುವುದು ನಿರಾಕರಣೆ ಅಲ್ಲ. ಲೇಟ್ ಆಗ್ತಾ ಇದೆ ಅಂದರೆ ದೇವರು ನಾನು ಕೊಡಲ್ಲ ಅಂತ ಹೇಳಿಲ್ಲ. ಕೆಲವರು ಏನಂತ ಕೊಡ್ತಾರೆ, ಲೇಟ್ ಆಯಿತು ಅಂದರೆ ಇನ್ನಷ್ಟೇ ಬಿಡು, ನಡೆಯಲ್ಲ, ಆಗಲ್ಲ ಅಂದ್ಕೊಂಡ್ಬಿಡ್ತೇವೆ. ಇಲ್ಲ, ತಡ ಆಗಿದೆ ಅಂದರೆ ಅದು ತಡೆಯಾಗಿದೆ ಅಂತಲ್ಲ, ತಡವಾದರೂ ತಡೆಯಾಗಿಲ್ಲ. ಏನು ಈ ಪದಗಳು ಎರಡು ಅರ್ಥ? ತಡ, ತಡೆ, ಬರೀ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ. ಏನು ತಡೆ, ತಡ. ತಡ ಅನ್ನೋದೇನು? ಲೇಟ್. ಬನ್ನಿ ತಡ ಆಗ್ತಾ ಇದೆ ಅಂದ್ರೆ ಲೇಟ್ ಆಗ್ತಾ ಇದೆ. ತಡೆ ಅಂದರೆ ಅಡ್ಡ ಆಗ್ತಾ ಇದೆ, ಅಡ್ಡ ಬ್ಲಾಕ್ ಆಗ್ತಾ ಇದೆ. ನೋಡಿ, ದೇವರು ಯಾವಾಗಲೂ ತಡ ಮಾಡಬಹುದೇನೋ, ತಡೆ ಮಾಡೋದಿಲ್ಲ ಅಂತೆ. ಅದರರ್ಥ ದೇವರು ನಿಧಾನಿಸಬಹುದೇನೋ, ಕೊಡದೇ ಇರೋದಿಲ್ಲ. ಮೊದಲನೇ ನಾನು ಏನು ಹೇಳಿದೆ, ನಾವು ಯಾವುದು ಬೇಕು ಅನ್ನೋದು ನಿರೀಕ್ಷಿಸಬೇಕು, ಬೇಡದೇ ಇರೋದೆಲ್ಲ ನಿರೀಕ್ಷಿಸಬಾರ್ದು. ನಾವು ಬೇಕಾಗಿರುವುದು ನಿರೀಕ್ಷಿಸಿದರೆ ದೇವರು ವಾಕ್ಯ ಹೇಳುತ್ತದೆ, ಆತನು ತಡೆ ಮಾಡುವುದಿಲ್ಲ, ತಡವಾದರೂ ತಡೆ ಮಾಡುವುದಿಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ, ತಡವಾದರೂ ಕಾದಿರು, ಬಂದೇ ಬರುವುದು. ದೇವರು ವಾಕ್ಯ ಹೇಳುತ್ತದೆ, ತಡವಾದರೂ ಕಾದಿರು, ಬಂದೇ ಬರುವುದು. ಅದೇ ನಿರೀಕ್ಷೆ. ಕೆಲವು ಸಾರಿ ನೀವು ಯಾವಾಗಲೂ ಪ್ರಯಾಣ ಮಾಡ್ತಾ ಇರ್ತೀರಿ, ಎಲ್ಲಾದರೂ ನಿಮ್ಮ ಊರಲ್ಲಿ ಬಸ್ಸು ಬರ್ತಾ ಇರ್ತೀರಿ, ನೀವು ಹೋಗಿ ಅಲ್ಲಿ ನಿಂತ್ಕೊಳ್ತೀರ. ಯಾವಾಗಲೂ 9 ಗಂಟೆಗೆ ಬರಬೇಕಾ ಬಸ್ಸು, ನೀವು ಹೋಗಿ ನಿಂತ್ಕೊಳ್ತೀರಾ, ಬರಲಿಲ್ಲ. ನಿಮ್ಮ ಪಕ್ಕದಲ್ಲಿ ಒಬ್ಬರು ಬಂದು ನಿಂತ್ಕೊಳ್ತಾರೆ, ಎಷ್ಟೊತ್ತಿಗೆ ಬಸ್ಸು ಅಂತ ಕೇಳ್ತಾರೆ. ನೀವು ಹೇಳ್ತೀರ 9 ಗಂಟೆಗೆ ಬಂದುಬಿಡುತ್ತೆ ಅಂತ ಹೇಳ್ತೀರ. 9 ಗಂಟೆ ಆದಮೇಲೆ ನಿಮ್ಮನ್ನು ಕೇಳ್ತಾರೆ, ಎಲ್ಲಿ 9 ಗಂಟೆ ಆಯ್ತು ಬರಲೇ ಇಲ್ಲ ಅಂತಾರೆ. ಆವಾಗ ನೀವೇನು ಹೇಳ್ತೀರಾ? 9 ಗಂಟೆಗೆ ಬಂದಿಲ್ಲ ಅಂದರೆ ಬರಲ್ಲ ಬಿಡು ಅಂತೀರಾ? ಬರುತ್ತೆ, ಒಂದು 5 ನಿಮಿಷ ಲೇಟ್ ಆದರೂ ಬರುತ್ತೆ, ಗ್ಯಾರಂಟಿ ಬರುತ್ತೆ ಅಂತ ನಿಮಗೆ ಗೊತ್ತು. ಸೊ 9-5 ನಿಮಿಷ ಆದಮೇಲೆ ಅವ್ರು ಕೇಳ್ಬೋದು, ಎಲ್ಲಿ ಬರಲಿಲ್ಲ ಅನ್ಬೋದು. ನೀವು ಹೇಳಿದ್ರೆ ನೀರಿ ಬರುತ್ತೆ, ನನಗೆ ಗೊತ್ತು, ಯಾಕೆಂದರೆ ಪ್ರತಿನಿತ್ಯ ಬಸ್ಸು ಬರಲೇಬೇಕು, ಅದು ರೂಲ್ಸ್. ಓಕೆ, 9:10 ಆದಾಗ ಬಸ್ ಬರುತ್ತೆ. ಆವಾಗ ನೀವು ಹೇಳ್ತೀರಾ, ನೋಡ್ದ ನಾನು ಹೇಳಿಲ್ಲ ಬರುತ್ತೆ ಅಂತ, ನೀವು ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ ಅಂತೀವಿ. ಅಂದರೆ ಅವ್ರಿಗೆ ನಿರೀಕ್ಷೆ ಇತ್ತು ಬಸ್ಸು ಬರುತ್ತೆ, ಅವ್ರಿಗೆ ಗೊತ್ತಿತ್ತು ಬಸ್ ಬರುತ್ತೆ ಅಂತ. ಹಾಗೇನೆ ಕೆಲವು ಸಾರಿ ಮಕ್ಕಳು ಕೇಳ್ತಾ ಇರ್ತಾರೆ, ಎಲ್ಲಿ ಇನ್ನೂ ಆಗಿಲ್ಲ. ಕುಕ್ಕರಲ್ಲಿ ಎಲ್ಲ ಹಾಕಿ, ಸಾಂಬಾರು ಹಾಕಿ, ಅಡುಗೆಗೆ ಹಾಕಿ ಇಟ್ಟಿರ್ತೀರ. ಮಕ್ಕಳು ಬಂದು ಕೇಳ್ತೀರ, ಇನ್ನೂ ವಿಸಿಲ್ ಬಂದಿಲ್ಲ ಮಮ್ಮಿ ಅಂತ ಕೇಳಿದ್ರೆ, ಇರು ಬರುತ್ತೆ ಅಂತೀರ. ಇಲ್ಲ ಮಗು ಗೊತ್ತಾ, ಅರ್ಥ ಆಗಲ್ಲ. ಇಲ್ಲ ಬರಲ್ಲ ಬಿಡು, ಇಷ್ಟ ಆಯ್ತು ಬಂದಿಲ್ಲ. ಇಲ್ಲ ಬರುತ್ತೆ, ಇರು. ಇಲ್ಲಿ ಮಮ್ಮಿ ಬರಲಿಲ್ಲ, ಇರು ಬರುತ್ತೆ. ಅದು ಗೊತ್ತಾಗುತ್ತೆ ನಮಗೆ. ಇನ್ನೇನು ಸುಸ್ ಅಂದಾಗ ಗೊತ್ತಾಗುತ್ತೆ, ಓ ನೋಡಿ ಇವಾಗ ಬರುತ್ತೆ ನೋಡಂತ. ಹಂಗೆ ಬರುತ್ತೆ. ಹೌದು ಮಮ್ಮಿ, ಹೆಂಗೆ ಗೊತ್ತು ಮಮ್ಮಿ ನಿನಗೆ? ಹೆಂಗೆ ಗೊತ್ತು? ನನಗೆ ಗೊತ್ತು. ಅಂದರೆ ಮಕ್ಕಳಿಗೆ ಅದು ಅರ್ಥ ಆಗದೆ ಇರ್ಬೋದು, ನಮಗೆ ಅರ್ಥ ಆಗುತ್ತೆ. ನಮಗೆ ಗೊತ್ತು, ಬೇಯ್ತದ್ದು ಪ್ರೆಷರ್ ಆಗಿ ಯಾವಾಗ ಆಚೆ ಬಂದು ಅಂತದ್ದು ನಮಗೆ ಗೊತ್ತಿದೆ, ನಿರೀಕ್ಷಿಸ್ತಾ ಇರ್ತೇವೆ. ಇಟ್ಟ ತಕ್ಷಣ ಅದು ಬರಲ್ಲ ನಮಗೆ. ಆ ರೀತಿ ದೇವರು ಕೂಡ ಒಂದು ಟೈಮ್ ಇಟ್ಟಿರ್ತಾರೆ. ಆ ಟೈಮ್ಗೆ ನಾವೇನು ಮಾಡಬೇಕು? ಕಾಯಬೇಕು. ಹಬಕ್ಕೂಕನ ಗ್ರಂಥ 2ನೇ ಅಧ್ಯಾಯ
3ನೇ ವಾಕ್ಯವನ್ನು ನೋಡ್ರಿ. ಹಬಕ್ಕೂಕ ಗ್ರಂಥ 2:3 ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಹಾಲೆಲೂಯ. ಹಬಕ್ಕೂಕ 2ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, ಅದು ಬಂದೇ ಬರುವುದು, ತಾಮಸವಾಗದು. ಹಾಲೆಲೂಯ. ಹೌದಲ್ವಾ? ಕೋಳಿ ಮೊಟ್ಟೆಯನ್ನು ಇದು ಮಾಡ್ತಾರಲ್ಲ, ಮರಿ ಹಾಕೋದಿಕ್ಕೆ ಹಾಕ್ತಾರೆ. ಅವರಿಗೆ ಗೊತ್ತಿರುತ್ತೆ, ಯಾವಾಗಲೂ ಮೊಟ್ಟೆಯನ್ನು ಕೋಳಿ ಅಡಿಯಲ್ಲಿ ಹಾಕ್ತಾರಲ್ಲ, ಏನಂತಾರೆ, ಕಾವು ಮಾಡೋದಕ್ಕೆ ಏನಂತಾರೆ, ಕಾವಿಡೋದ, ಕಾವುಗಿಡ್ತಾರಲ್ವ. ಅದಕ್ಕೆ ಅವ್ರಿಗೆ ಗೊತ್ತಿರುತ್ತೆ 28 ದಿನ 30 ದಿನಕ್ಕೆ ಏನಾಗುತ್ತೆ, ಮರಿ ಆಗಿಬಿಡುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಯಾವಾಗಲೂ ಆಗ್ತಾ ಇರ್ತಾರಲ್ಲ, ಅವ್ರ ರೂಢಿ ಗೊತ್ತಾಗ್ಬಿಟ್ಟಿರ್ತದೆ. ಆದರೆ ಮೊದಲು ನಾವೇನು ಮಾಡ್ತಾ ಇದ್ವಿ ಅಂದರೆ, ಪ್ರತಿ ಸಾರಿ ಹೋಗಿ ಕೋಳಿ ಎತ್ತು ನೋಡೋದು, ಮರಿ ಹಾಕಿದೀಯಾ ಅಂತ ನೋಡೋದು. ಮನೇಲೇನು ಹೇಳ್ತಾಯಿದ್ರು, ಸುಮ್ಮನೆ ಇರು, ಹಂಗೆ ಮಾಡಬೇಡ, ಎತ್ಬೇಡ, ಸುಮ್ಮನೆ ಇರು, ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಇರು ಅಂತ ಹೇಳೋರು. ನಾವು ಇನ್ನೂ ಯಾವಾಗ ಆಗುತ್ತೆ ಮರಿ? ಅವ್ರು ಹೇಳ್ತಾರೆ, ಇಲ್ಲ ಇನ್ನೂ ಟೈಮ್ ಆಗಬೇಕು. ನಾವು ಹೇಳಿದ್ವಿ, ಇನ್ನೂ ಯಾವಾಗ ಆಗುತ್ತೆ? ಆವಾಗ ಹೋಗಿ ಅಂದರೆ 1-2-3 ದಿನ ಬಿಟ್ಟು ನೋಡೋದು, ಎತ್ತು ನೋಡೋದು, ಮರಿ ಆಗಿಲ್ಲ ಅಂತ ಹೇಳೋದು. ಆದರೆ ಅವ್ರು ಹೇಳ್ತಾರೆ, ಇನ್ನೊಂದು 2 ದಿನದಲ್ಲಿ ಮರಿ ಆಗುತ್ತೆ ನೋಡು ಅಂತಾರೆ. ಅವ್ರು ಹೇಳ್ದಂಗೆ ಒಂದು ದಿವಸ ನಾವು ಮರ್ತೋಗ್ಬಿಟ್ರೆ 1-2 ದಿನದಲ್ಲಿ ಎಲ್ಲ ಮರಿಗಳು ಕೀ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಆವಾಗ ಎತ್ತು ನೋಡಿದ್ರೆ ಮೊಟ್ಟೆಗಳೆಲ್ಲ ಮರಿಗಳಾಗ್ಬಿಟ್ಟಿರ್ತವೆ. ಆವಾಗ ಹೌದಲ್ವಾ ಅಂದರೆ ಏನು ನಿರೀಕ್ಷಿಸ್ಕೊಂಡಿದ್ದೀವಿ ನಾವು, ಮೊಟ್ಟೆ ಅದು ಕಾವು ಇಡುವಾಗ ಮರಿ ಆಗುತ್ತೆ ಅಂತ ನಿರೀಕ್ಷಿಸ್ಕೊಂಡಿದ್ದೀವಿ. ಮುಂಚೆನೇ ಎತ್ತಿ ಒಡೆದು ನೋಡ್ತೀನಿ ಇರು, ಮರಿ ಆಗೋಯ್ತು ಇಲ್ಲೋ ಅಂತ ಒಡೆದು ನೋಡಿದ್ರೆ ಆಗುತ್ತಾ? ಆಗಲ್ಲ. ಯಾಕಂದ್ರೆ ಒಡೆದು ನೋಡ್ತೀನಿ, ಇಲ್ಲ ಎಷ್ಟಾಗೈತೆ ನೋಡ್ತೀನಿ ಅಂದರೆ ಆಗಲ್ಲ. ಅಲ್ಲಿಯವರೆಗೂ ಕಾಯಬೇಕು. ಅದಕ್ಕೆ ನೋಡಿ, ದೇವರು ವಾಕ್ಯ ಹೇಳ್ತದೆ, ಆ ಟೈಮ್ ಬರುವಾಗ ದೇವರು ಕಾರ್ಯ ಮಾಡ್ತಾರೆ. ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಅದು ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಇನ್ನೊಂದು ಪದ ಅಲ್ಲಿ ಹೇಳಿದೆ, ಮೋಸ ಮಾಡೋದು. ಏನು ಮಾಡೋದು? ಮೋಸ ಮಾಡೋದು. ಕೆಲವು ಸಾರಿ ಕೆಲವು ಕಳ್ಳು ಕೋಳಿಗಳಿದ್ವು ನಾವು ಚಿಕ್ಕ ವಯಸ್ಸಲ್ಲಿ. ಏನು ಎಲ್ಲ ಮೊಟ್ಟೆಗಳು ಏನಾಗಿರ್ತವೆ, ಮರಿನೇ ಆಗಲ್ಲ, ಎಲ್ಲ ಕೊಳತೋದ ಥರ ಆಗ್ಬಿಟ್ಟಿರ್ತವೆ. ನಾವು ನೋಡಿ ಸಾಕಾಗ್ಬಿಟ್ಟು ಕೆಲವು ಸಾರಿ ಅದನ್ನು ಮರಿ ಮಾಡಿಲ್ಲ ಅಂದರೆ ಏನು ಮಾಡೋದು? ಅದನ್ನು ಆಮ್ಲೆಟ್ ಮಾಡೋದಲ್ಲ, ಕೋಳಿನೇ ಕೊಯ್ದು ತಿಂದುಬಿಡೋದು. ಯಾಕಂದರೆ ಮೊಟ್ಟೆ ಕೆಟ್ಟೋಗುತ್ತಲ್ವ. 1 ಸಾರಿ 2 ಸಾರಿ ನೋಡ್ತಾರೆ. ಇದು ಪ್ರತಿ ಸಾರಿ ಇದು ಏನು ಮಾಡುತ್ತೆ, ಅದು ಅಲ್ಲಿ ಕೂತ್ಕೊಳ್ಳಲ್ಲ, ಎಲ್ಲೋ ಕೂತ್ಕೊಳ್ಳುತ್ತೆ. ಅದೇನಾಗ್ಬಿಡುತ್ತೆ, ಮೊಟ್ಟೆಗಳು ಕೆಟ್ಟೋಗ್ಬಿಡ್ತವೆ ಅಲ್ವಾ. ತಾಯಿ ಕೂತ್ಕೊಂಡಿಲ್ಲ ಅಂದರೆ ಕೋಳಿ ಮೊಟ್ಟೆ ಕೆಟ್ಟೋಗುತ್ತೆ. ಅದಕ್ಕೇನು ಮಾಡೋದು, ನೀನು ಹಿಂಗಲ್ಲ ಕತೆ ನಿಂದು ಅಂತೇಳಿ ಅದನ್ನೇ ಕಟ್ ಮಾಡಿ ತಿಂದುಬಿಡೋದು ಕೋಳಿನ. ಅಂದರೆ ನಿರೀಕ್ಷೆ ಇದ್ದರೆ ನಾವು ಆಗುತ್ತೆ ಅಂತಿರ್ತೇವೆ. ಮೋಸ ಮಾಡೋದು, ಕೋಳಿ ಕೆಲವು ಸಾರಿ ಮೋಸ ಮಾಡ್ಬೋದು, ಯಾಕೆನಾ ಕೆಲವು ಕಾರ್ಯಗಳು ಮೋಸ ಆಗ್ಬೋದು. ಆದರೆ ದೇವರು ಮೋಸ ಮಾಡೋನು ಅಲ್ಲ ಅಂತ ದೇವರು ವಾಕ್ಯ. ದೇವರು ನಮ್ಮ ಪ್ರಾರ್ಥನೆಗಳಿಗೆ, ನಮ್ಮ ನಿರೀಕ್ಷೆಗಳಿಗೆ 3 ವಿಧವಾಗಿ ಉತ್ತರ ಕೊಡ್ತಾರೆ. 1, ಕೊಡ್ತೀನಿ, ಹೌದು. 2, ಕಾಯಿ, ವೆಯ್ಟ್ ಮಾಡು. 3, ಇಲ್ಲ. ಈ 3 ಕೊಡ್ತೀನಿ, ಇಲ್ಲ ಅಂತಾನೆ, ಇಲ್ಲ ಕಾಯಿ ಅಂತಾನೆ. ಈ 3. ಸೊ ಈ 3ರಲ್ಲಿ ನಾವು ಕೆಲವು ಸಾರಿ ಕಾಯಬೇಕು. ದೇವರು ಕೆಲವು ಇಲ್ಲ ಅಂದ್ಬಿಡ್ತಾರೆ. ಇಲ್ಲ ಅಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಅನೇಕ ಸಾರಿ ವೆಯ್ಟ್ ಅಂದರೆ, ಅನೇಕರು ಕಾಯಿ ಅಂದರೆ ಏನು ಅರ್ಥ ಮಾಡ್ಕೊಳ್ತಾರೆ, ದೇವರು ಕೊಡಲ್ಲ ಅಂದುಕೊಳ್ತಾರೆ. ಆದರೆ ದೇವರು ಕೊಡ್ತಾರೆ ಅನ್ನುವುದು ಮುಖ್ಯವಾದ. ಕೀರ್ತನೆಗಳ ಗ್ರಂಥ 126:5 ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು ಅಂತ ಹೇಳಿದೆ. ಕಾರಣ ಏನು ಗೊತ್ತಾ? ಕೆಲವು ಸಾರಿ ಕಾಯುವಾಗ ದುಃಖ ಆಗುತ್ತೆ. ಸುಲಭ ಅಲ್ಲ ಕಾಯೋದು. ಸಹಿಸ್ಕೋ. ಕೆಲವು ಸಾರಿ ಕುಟುಂಬಗಳಲ್ಲಿ ಮದುವೆ ಆಗಿ ಹೋದ್ಮೇಲೆ, ಹೊಸದಾಗಿ ಮದುವೆ ಆಗಿ ಹೋದ್ಮೇಲೆ ಹೆಣ್ಮಗಳು ಫೋನ್ ಮಾಡ್ತಾಳೆ ಅಪ್ಪ ಅಮ್ಮಗೆ, ನನಗಿರೋಕ್ಕಾಗ್ತಾ ಇಲ್ಲ, ಬಂದುಬಿಡ್ತೀನಿ. ಏನು, ಮದುವೆ ಆಗೋ ಹೊಸದಲ್ಲಿ ಬಂದುಬಿಡ್ತೀನಿ ನಾನು
ನನಗೆ ಆಗ್ತಾ ಇಲ್ಲ. ಯಾಕೆ? ನನಗೆ ಬೇಜಾರಾಗ್ತಾ ಇದೆ, ನನಗೆ ಹೊಸ ಪ್ಲೇಸು, ಹೊಸ ಜನ, ನನಗೆ ಅಪ್ಪ ಅಮ್ಮ ಹತ್ರ ಇದ್ದು ರೂಢಿ ಅಲ್ವಾ. ಕೆಲವು ಸಾರಿ ಹಾಸ್ಟ್ಲಿಗೆ ಹೋದಾಗಲೂ ಹಂಗೇನೆ, ಮನೆಯಿಂದ ಬಂದು ಹಾಸ್ಟ್ಲಿಗೆ ಹೋಗ್ಬಿಟ್ಮೇಲೆ ಇಲ್ಲೆಲ್ಲ ನಾನು ಹೋಗ್ಬಿಡ್ತೀನಿ, ನಾನು ಮನೆಗೆ ಹೋಗ್ಬಿಡ್ತೀನಿ. ಅವ್ರು ಹೇಳ್ತಾರೆ, ಅಪ್ಪ ಅಮ್ಮ ವೆಯ್ಟ್ ಮಾಡು, ಇರು, ಒಂದೆರಡು ದಿನ ಇರು. ಹೆಣ್ಮಗು ಹೊಸದಾಗಿ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಒಂದೆರಡು ಮಕ್ಕಳಾದ್ಮೇಲೆ, ಅಯ್ಯೋ ಟೈಮ್ ಇಲ್ಲಮ್ಮ, ನಮ್ಮ ಮನೆಯದೇ ಕೆಲಸಗಳು ಸಾಕಾಗ್ತದೆ, ನಿಮ್ಮ ಮನೆಗೆ ಅಲ್ಲಿ ಬರೋದು ನಾನು ಅಂತಾರೆ ಅಲ್ವಾ. ಫಸ್ಟಲ್ಲಿ ನಾನು ಬಂದ್ಬಿಡ್ತೀನಿ, ಇರಲ್ಲ, ನನಗೆ ಬೇಜಾರಾಗ್ತಾ ಇದೆ ಅಂತವರು 2 ಮಕ್ಕಳಾದ್ಮೇಲೆ ನನ್ನ ಮನೆ ಇಲ್ಲಿ ನಾನೇನು ಮಾಡಲಿ, ಇಲ್ಲಿ ಯಾರು ಅಡುಗೆ ಮಾಡ್ತಾರೆ, ನಾನು ಬರಲ್ಲಮ್ಮ ಅಂತಾರೆ. ಹಾಸ್ಟೆಲಲ್ಲಿ ಒಂದು 2-3 ವರ್ಷ ಹೋದ್ಮೇಲೆ ನನಗೆ ಇಲ್ಲಿ ಇಷ್ಟ ಆಗಿಬಿಟ್ಟೈತೆ, ಇಲ್ಲ ನಾನು ಬರಲ್ಲ ಅಂದ್ಬಿಡ್ತಾರೆ. ಬಿಟ್ಟೋಗೋಕ್ಕೆ ಮನಸ್ಸು ಬರಲ್ಲ. ಅಂದರೆ ಕೆಲವು ಸಾರಿ ಅಲ್ಲಿ ದುಃಖ ಇರುತ್ತದೆ, ಪ್ರಾರಂಭದಲ್ಲಿ ನೋವಿರುತ್ತೆ, ಇಲ್ಲ ಅಂತಲ್ಲ, ದುಃಖ ಆಗುತ್ತೆ, ವೇದನೆ ಆಗುತ್ತೆ, ಒಂಟಿತನ ಆಗುತ್ತೆ. ಆದರೆ ದೇವ್ರು ಹೇಳ್ತಾರೆ, ಕಾಯಿ 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 ಕಾಯಿ, ನಿನಗೇನು ಬೇಕು ಅದು ಸಿಗುತ್ತೆ, ಅದು ಕಾಯಿ ಅಂತ ಹೇಳ್ತದೆ. ಅದಕ್ಕೆ ಇಲ್ಲಿ ಹೇಳ್ತದೆ, ಕೆಲವು ಸಾರಿ ಬಿತ್ತುವಾಗ ತುಂಬ ಕಷ್ಟಪಟ್ಟು ಬಿತ್ತುತ್ತಾರೆ ಅಲ್ವಾ. ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ರೈತರು ನೋಡ್ರಿ, ಇನ್ವೆಸ್ಟ್ಮೆಂಟ್ ಮಾಡುವಾಗ ಅವ್ರ ಕೈಯಲ್ಲಿ ದುಡ್ಡೇ ಇರಲ್ಲ, ಸಾಲ ಮಾಡ್ತಾರೆ, ಮಳೆಯಲ್ಲಿ ಹೋಗಬೇಕು, ರಾತ್ರಿಗಳಲ್ಲಿ ಹೋಗಬೇಕು, ದುಡಿಬೇಕು, ಕಷ್ಟಪಡಬೇಕು. ಆದರೆ ಫಸಲು ನೋಡುವಾಗ ಅವ್ರಿಗೆ ಸಂತೋಷ ಆಗ್ತದೆ. ಎಷ್ಟು ಚೆನ್ನಾಗಿತ್ತು ನೋಡಪ್ಪ, ಎಷ್ಟು ಮೊದಲು ನಮಗೇನೆಂದರೆ ಈ ಕಲ್ಲಂಗಡಿ ಬರ್ತಾಯಿತ್ತು, ಗಿಡ ಹಾಕುವಾಗ ಅದಕ್ಕೆ ಔಷಧಿ ಹೊಡೆಯುವಾಗೆಲ್ಲ ತುಂಬ ಕಷ್ಟ. ನಾವೆಲ್ಲ ಅದು ಮಾಡಿದ್ದೀವಿ. ಕಲ್ಲಂಗಡಿ ಹಾಕಿದಾಗ ಸ್ಪ್ರೇ ಹೆಗಲಿಗೆ ಹಾಕ್ಕೊಂಡು ಹೊಡಿಬೇಕು, ಸ್ಪ್ರೇ ಹೊಡೆದು ಚಿಕ್ಕ ಸಸಿಯಿಂದ ಅದನ್ನು ಚೆನ್ನಾಗಿ ನೋಡ್ಕೊಂಡು ಬರಬೇಕು. ಏನಪ್ಪ ಬೆನ್ನೋವು, ಕಷ್ಟ, ಮಧ್ಯಾಹ್ನ ಬಿಸಿಲಲ್ಲಿ ಹೋಗಬೇಕು, ಬೆಳಿಗ್ಗೆ ಹೋಗಬೇಕು, ರಾತ್ರಿ ಹೋಗಬೇಕು. ಆದರೆ ಕಲ್ಲಂಗಡಿ ಇಷ್ಟಿಷ್ಟಪ್ಪ, ಎಲ್ಲ ತೋಟ ಎಲ್ಲ ಕಲ್ಲಂಗಡಿ ಇದ್ದಾಗ ಹೆಂಗೆ ಗೊತ್ತಾ, ಖುಷಿಯಾಗಿರ್ತೀವಿ. ಅಪ್ಪ ಇದು ದೊಡ್ಡದು, ಇದು ಚೆನ್ನಾಗಿದೆ. ಅದು ನೋಡಿ, ಔಷಧಿ ಹೊಡೆಯುವಾಗ, ಸಣ್ಣ ಇರುವಾಗ ಅದನ್ನೆಲ್ಲ ನೋಡುವಾಗ ಕಷ್ಟ ಆಗ್ತಾಯಿದೆ. ಬಟ್ ಅದು ಕಾಯಿ ಬರುವಾಗ, ಫಲ ಬರುವಾಗ ಖುಷಿ ಆಗ್ತದೆ. ಅಪ್ಪ ಇವಾಗೇನು ಅದು ಕೊಯ್ಯುವಾಗ, ಎಲ್ಲ ಜನ ಬಂದು ಕೊಯ್ಯುವಾಗ ಖುಷಿ ಆಗ್ತದೆ. ಅಂದ ಹಾಗೆ ಕಷ್ಟ ನಮ್ಮ ಜೀವಿತದಲ್ಲಿದೆ. ಮಕ್ಕಳು ಬೆಳೆಯುವಾಗ, ಮನೆ ಕೆಲಸ ಮಾಡುವಾಗ, ಮನೆ ಕಟ್ಟುವಾಗಂತೂ ಅದು ಅನುಭವ ಇರ್ತದೆ. ಒಂದೊಂದು ಇಟ್ಟಿಗೆ ಇಡುವಾಗಲೂ ದುಃಖ, ದುಡ್ಡಿಲ್ವೇ. ಅದೇ ಮನೆ ಆಗೋದ್ಮೇಲೆ ಆರಾಮಾಗಿ ಮಲ್ಕೊಂಡು, ಅಬ್ಬಾ ಮನೆ ಆಯ್ತಪ್ಪ ಅಂದ್ಕೊಳ್ತೀವಿ. ಕೆಲವರಿಗೆ ಮಲ್ಕೊಂಡ್ರು ನಿದ್ದೆ ಬರೋಲ್ಲ, ಯಾಕಂದರೆ ಸಾಲ ಹಂಗೆ ಇರ್ತದೆ, ಕಷ್ಟ ಹಂಗೆ ಇರ್ತದೆ. ಮನೇನೋ ಆಯಿತು, ಆದರೆ ಸಾಲ ಹಂಗೆ ಐತಲ್ಲಪ್ಪ ಅನಿಸುತ್ತೆ. ಓಕೆ, ಇರಲಿ. ಆದರೂ ಕಟ್ಟುವಾಗ, ಕಷ್ಟಪಡುವಾಗ ಕಣ್ಣೀರಿರುತ್ತೆ. ಆ ನಂತರ ನಮಗೆ ದೇವರು ಸುಖವನ್ನು ಕೊಡುತ್ತಾರೆ. ದೇವಜನರು ನಿರೀಕ್ಷಿಸುವವರಿಗೆ ದೇವರು ಹೊಸ ಬಲವನ್ನು ಕೊಡುತ್ತಾರೆ. ನಿರೀಕ್ಷಿಸುವವರಿಗೆ ಯೆಶಾಯನ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯ, ಕೊನೆಯ ವಾಕ್ಯ, ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನ ಹೊಂದುವರು. ಏನದು 40ನೇ ಅಧ್ಯಾಯ 31ನೇ ವಚನ ಏನು ಮಾಡ್ತಾರೆ? ಯೆಹೋವನನ್ನು ನಿರೀಕ್ಷಿಸುವವರು ಏನು ಮಾಡ್ತಾರೆ? ಹೊಸ ಬಲ ಹೊಂದುತ್ತಾರೆ. ಹೊಸ ಬಲ ಬೇಕಾದರೆ ನಿರೀಕ್ಷಿಸಬೇಕು. ಇವತ್ತು ಒಂದು ದಿನ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಇಲ್ಲ ನಾನು ರೆಸ್ಟ್ ಮಾಡಲ್ಲ, ನಾನು ಹಂಗೆ ಕೆಲಸ ಮಾಡ್ತೀನಿ ಅಂದರೆ ಆಗುತ್ತಾ? ಮಾಡೋಕ್ಕೆ ಆಗುತ್ತಾ? ಇವತ್ತೆಲ್ಲ ಕಷ್ಟಪಟ್ಟಿರ್ತೀರ, ನಾನು ನಿದ್ದೆ ಮಾಡಲ್ಲ, ಮಲಗಲ್ಲ, ನಾನು ಹಂಗೆ ಕೆಲಸ ಮಾಡ್ತೀನಿ ಅಂದರೆ ಮಾಡೋಕ್ಕಾಗುತ್ತಾ? ಕೆಲಸ ಮಾಡಿ ಎಲ್ಲ ಕಷ್ಟಪಟ್ಟಿರ್ತೀವಿ, ಮಲ್ಕೊಂಡು ನಿದ್ದೆ ಮಾಡಿದರೆ ನಿಮಗೆ ನಾಳೆ ಹೊಸ ಬಲ ಬರುತ್ತೆ. ಇಲ್ಲ ಅಂದರೆ ಮಾಡೋಕ್ಕೆ ಆಗಲ್ಲ, ಶರೀರ ಸ್ಪಂದಿಸಲ್ಲ. ನಾವು ಕಷ್ಟಪಟ್ಟಿರ್ತೀವಿ, ನಿದ್ದೆ ಮಾಡಿಬಿಟ್ರೆ ಮತ್ತೆ ಹೊಸ ಬಲ ನಮಗೆ ಬರುತ್ತದೆ. ಹಾಗೆ ದೇವರಲ್ಲಿ ನಾವೇನು ಮಾಡ್ತಾ ಇರ್ತೀವೋ ಕಾಯಬೇಕು. ಅದಕ್ಕೆ ದೇವರು ಹೇಳಿದ್ದಾನೆ, 6 ದಿನ ಕಷ್ಟಪಡ್ರಿ ಅಪ್ಪ, 7ನೇ ದಿನ ವಿಶ್ರಾಂತಿ ಮಾಡ್ರಿ ಅಂತ ಹೇಳ್ತಾರೆ. ದೇವ್ರು ಯಾಕೆ ಹೇಳಿದ್ದಾರೆ ವಿಶ್ರಾಂತಿ ಮಾಡ್ರಿ? ನನ್ನ ಆಲಯಕ್ಕೆ ಬಂದು ವಾರ ಎಲ್ಲ ಟೆನ್ಷನ್, ಕೆಲಸ, ದುಡಿಮೆ, ಪ್ರಯಾಸ, 7ನೇ ದಿನ ದೇವರ ಸನ್ನಿಧಿಗೆ ಬಂದು, ದೇವರೇ ನಾವಿಲ್ಲೇನು ಬಂದು ಅಗಿತೀವ? ಆಲಯದಲ್ಲಿ ಏನಾದರೂ ಕೆಲಸ ಮಾಡ್ತೀವ? ಕೂತ್ಕೊಂಡು ಆರಾಮಾಗಿ ದೇವರ ವಾಕ್ಯ ಕೇಳ್ತೀವಿ. ಅದು ನಮಗೆ ಮಾನಸಿಕ, ಶಾರೀರಿಕ, ಕೌಟುಂಬಿಕ. ನಿಮಗೆ ಈ ಕುಟುಂಬಕ್ಕೆ ಬೇಕಾದ ಎಷ್ಟು ವಿಷಯಗಳು ದೇವರ ವಾಕ್ಯದಲ್ಲಿ ಬಂತು ಅಲ್ವಾ? ಅವುಗಳು ನಾವು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ನಮಗೆ ಕಷ್ಟ ಬಂದರೂ ಕೂಡ ಇಲ್ಲಿ ದೇವರಿದ್ದಾನೆ, ಇವತ್ತು ನನ್ನ ಕುಟುಂಬ ಪರಿಸ್ಥಿತಿ ಹಿಂಗಿದೆ, ಹಿಂಗೆ ಇರಲ್ಲ. ನೋಡಿ, ದೇವರು ನಿಮ್ಮನ್ನು ರೀಚಾರ್ಜ್ ಮಾಡ್ತಾನೆ ವಾರ ವಾರ.
ಇವಾಗಂತೂ ದಿನ ದಿನ ವಾಕ್ಯ ಸಿಗ್ತಾ ಇದೆ ಬಿಡಿ, ಬೆಳಗ್ಗೆ ಯೂಟ್ಯೂಬ್ಗಳಲ್ಲಿ ಸಂಜೆ. ಬಟ್ ಮೊದಲ ಕಾಲದಲ್ಲಿ ವಾರಕ್ಕೊಂದು ಸಾರಿನೇ ಅವಕಾಶ ಇದ್ದಿದ್ದು. ಆದರೂ ಮುಖಾಮುಖ ನೋಡಿಕೊಂಡು ವಾಕ್ಯವನ್ನು ಹೇಳುವಾಗ ನಿಮಗೆ ಖಂಡಿತ ಅದು ಆಶೀರ್ವಾದವಾಗಿರುತ್ತೆ. ಆದ್ದರಿಂದ ದೇವಜನವೇ, ನಿರೀಕ್ಷಿಸುವವರಿಗೆ ದೇವರು ಹೊಸ ಬಲವನ್ನು ಕೊಡುತ್ತಾರೆ. ಆಮೇಲೆ ಆದ್ದರಿಂದ ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಇವತ್ತು ಯಾರಾದರೂ ನೀವು ಇನ್ನೂ ನಿರೀಕ್ಷಿಸ್ತಾ ಇದ್ದರೆ, ನೀವೇನಕ್ಕಾದರೂ ಕಾಯ್ತಾ ಇದ್ದರೆ, ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು, ಆಶಾಭಂಗವಾಗದು, ಮೋಸವಾಗದು. ಹೊಸ ಬಲವನ್ನು ನಿನಗೆ ಅದು ಕೊಡುತ್ತದೆ. ದೇವರು ನಿನ್ನ ಜೀವಿತದಲ್ಲಿ ನೀನು ಪ್ರಾರ್ಥಿಸುವ, ನೀನು ಭಯಭಕ್ತಿಯಿಂದಿರುವ, ನೀನು ಎದುರು ನೋಡುತ್ತಿರುವ, ಕಾಯುತ್ತಿರುವ ಕಾರ್ಯವು ದೇವರು ಖಂಡಿತ ಕೊಟ್ಟೇ ಕೊಡುತ್ತಾರೆ. ಕರ್ತನೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರಪ್ಪ. ನಿನ್ನ ಪರಿಶುದ್ಧವಾದ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ನಿನ್ನ ಸಮ್ಮುಖಕ್ಕೆ ಬರುವಾಗ, ನಿನ್ನ ಆಲಯಕ್ಕೆ, ನಿನ್ನ ವಾಕ್ಯದ ಬಳಿಗೆ ಬರುವಾಗ ನೀನು ಎಷ್ಟೋ ನಿರೀಕ್ಷೆಯನ್ನು ನಮಗೆ ಕೊಡ್ತೀಯಪ್ಪ. ಲೋಕದಲ್ಲಿರುವಾಗ ನನ್ನ ಕೈಯಲ್ಲಾಗಲ್ಲ, ನನಗಿದು ನಡೆಯಲ್ಲ, ಇದು ಬೇಡ ಅಂತ ನಾವು ಕುಗ್ಗಿ ಹೋಗ್ತೇವೆ. ಆದರೆ ಆಲಯಕ್ಕೆ ಬಂದು ವಾಕ್ಯವನ್ನು ಕೇಳಿದಾಗ ಮಾತ್ರ ನಮಗೆ ಒಂದು ನಿರೀಕ್ಷೆ ಬರುತ್ತೆ. ನನ್ನ ದೇವರು ಮಾಡೇ ಮಾಡ್ತಾರೆ, ಕೊಟ್ಟೇ ಕೊಡ್ತಾರೆ, ನಡೆದೇ ನಡೆಯುತ್ತೆ. ಲೋಕ ಮೋಸ ಮಾಡ್ಬೋದು, ನನ್ನ ದೇವರು ಮೋಸ ಮಾಡೋದಿಲ್ಲ. ಹೌದು ಸ್ವಾಮಿ. ದೇವರೇ, ಬಿತ್ತಿದ ಬೀಜ ಮೋಸ ಮಾಡಬಹುದು, ನಂಬಿದ ಕೋಳಿ ಮೋಸ ಮಾಡಬಹುದು, ನಿರೀಕ್ಷಿಸಿದ ಮನುಷ್ಯ ಮೋಸ ಮಾಡಬಹುದು, ಸ್ನೇಹಿತರು ಮೋಸ ಮಾಡಬಹುದು, ಬಂಧುಗಳು ಮೋಸ ಮಾಡಬಹುದು, ಒಡ ಹುಟ್ಟಿದವರು ಮೋಸ ಮಾಡಬಹುದು. ಆದರೆ ದೇವರೇ, ನಿನ್ನಲ್ಲಿ ಇಟ್ಟ ನಿರೀಕ್ಷೆ ಮಾತ್ರ ಎಂದಿಗೂ ನಿರಾಸೆಯಾಗುವುದಿಲ್ಲ, ನಿರರ್ಥಕವಾಗುವುದಿಲ್ಲ. ಇದು ಎಷ್ಟೊಂದು ಉದಾಹರಣೆಗಳಿಂದ ನಾವು ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದೀವಪ್ಪ. ನಿನ್ನ ಸಮಯ ಸರಿಯಾದ ಸಮಯ. ಲೌಕಿಕವಾದಂಥ ಗಡಿಯಾರಗಳು ನಿಂತು ಹೋಗ್ಬೋದು, ಕೆಟ್ಟು ಹೋಗ್ಬೋದು, ಆದರೆ ನಿನ್ನ ಸಮಯವಂತೂ ಕೆಟ್ಟು ಹೋಗಲಿಕ್ಕೆ ಸಾಧ್ಯನೇ ಇಲ್ಲಪ್ಪ. ದೇವರೇ, ಎಷ್ಟೇ ವಾತಾವರಣಗಳು, ಎಷ್ಟೇ ಪರಿಸ್ಥಿತಿಗಳು ಮಾರ್ಪಟ್ಟರೂ ಸೂರ್ಯನ ಉದಯ ಮಾತ್ರ ತಡವಾಗೋದಿಲ್ಲ ಸ್ವಾಮಿ. ಯಾಕೆಂದರೆ ಸೂರ್ಯನ ಸಮಯ ಸೂರ್ಯನ ಸಮಯವೇ. ಸೂರ್ಯ, ಚಂದ್ರ, ನಕ್ಷತ್ರಗಳು ಸಮಯ, ಗ್ರಹಗಳ ಸಮಯ, ಅವುಗಳ ಸಮಯವು ಸರಿಯಾಗಿರುವುದಾದರೆ ಅವುಗಳಿಗಿಂತ ನಿಖರವಾದಂಥ ಸಮಯ ನಿನ್ನ ಸಮಯವಾಗಿದೆ. ಹಾಗಾದರೆ ಮನುಷ್ಯರಾದಂಥ ನಾವು ನಿನ್ನ ಸಮಯವನ್ನು ನಂಬಬೇಕೇ ಹೊರತು ನಾವೇ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು. ನಾವು ಜ್ಞಾನೋಕ್ತಿ 3:5 ಹೇಳಿದ ಹಾಗೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ನಿರೀಕ್ಷೆ ಇಡು. ನಿನ್ನ ಜೀವಿತದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಕುಟುಂಬದ ಜೀವಿತದಲ್ಲಿ ನಾನು ಒಳ್ಳೆಯದನ್ನೇ ಮಾಡುತ್ತೇನೆ ಎಂದು ಹೇಳುತ್ತಾ ಇದ್ದಿ ಅಪ್ಪ. ಲೋಕದ ಚಿಂತೆಗಳು, ಲೋಕದ ವ್ಯಕ್ತಿಗಳ ರೀತಿಯಾದಂಥ ಆಸೆಗಳು ನಾವು ಮಾಡದೆ ನೀನು ಏನನ್ನು ನಿರೀಕ್ಷಿಸ್ತಾ ಇದೆಯೋ, ನಮ್ಮಿಂದ ಏನನ್ನು ಬಯಸ್ತಾ ಇದೆಯೋ ಅದನ್ನು ಮಾತ್ರ ನಾವು ನಿರೀಕ್ಷಿಸುವುದಕ್ಕೆ ಸಹಾಯ ಮಾಡಿರಿ. ದೇವಭಕ್ತರೇ, ಇವತ್ತು ನೀವು ಯಾವುದಕ್ಕಾಗಿ ನಿರೀಕ್ಷಿಸ್ತಾ ಇದ್ದೀರಾ ಅದನ್ನು ನೀವು ನೆನೆಸಿ ಈಗ ಪ್ರಾರ್ಥನೆ ಮಾಡಿರಿ. ಅಪ್ಪ, ನನ್ನ ಮಕ್ಕಳ ಭವಿಷ್ಯದ ಸೆಟ್ಲ್ಮೆಂಟ್ಗಾಗಿ, ಅಂದರೆ ಅವರ ಮದುವೆಗಾಗಿ, ಅವರ ಕೆಲಸಕ್ಕಾಗಿ, ಅವರ ಜೀವಿತದಲ್ಲಿ ಬಂದಿರುವ ಹೋರಾಟಗಳಿಗಾಗಿ, ಅವರಿಗೆ ಬಂದಿರುವಂಥ ವಿರೋಧಗಳಿಗಾಗಿ, ಕುಟುಂಬದಲ್ಲಿ ಇಕ್ಕಟ್ಟುಗಳಿಗಾಗಿ, ಬಿರುಕುಗಳಿಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ. ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ಸಾಲ ರಹಿತರಾಗಿರಬೇಕು, ಅವರು ಸಮಾಧಾನ ಭರಿತರಾಗಿರಬೇಕು, ಸಂತೃಪ್ತಿ ಜೀವಿತವನ್ನು ಜೀವಿಸ್ತಾ ಇರಬೇಕು ಅಂತ ನೀವು ನಿರೀಕ್ಷಿಸ್ತಾ ಇದ್ದೀರಾ. ದೇವರು ನಿಮ್ಮ ಪ್ರಾರ್ಥನೆಯನ್ನು, ನಿಮ್ಮ ಭಕ್ತಿಯನ್ನು, ನಿಮ್ಮ ನಿರೀಕ್ಷೆಯನ್ನು ನೆರವೇರಿಸಲಿಕ್ಕೆ ಶಕ್ತನು. ನೀವು ಭಯಭಕ್ತಿಯಿಂದಿರಬೇಕು. ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ವ್ಯಾಪಾರದ ಸ್ಥಿತಿ, ನಿಮ್ಮ ಸಂಬಂಧಿಕರ ಸ್ಥಿತಿ ಯಾವುದು ನೀವು ಯಾನನ್ನು ನಿರೀಕ್ಷಿಸ್ತಾ ಇದ್ದೀರಾ? ಒಳ್ಳೆ ಕಾರ್ಯ ನಡೀಬೇಕು, ಶುಭ ಕಾರ್ಯ ನಡೀಬೇಕು, ಸಾಲ ತೀರಬೇಕು, ಆರೋಗ್ಯ ಸಿಗಬೇಕು, ನಡೆಯದೇ ಇರೋ ಕೃತ್ಯಗಳು ನಡೆಯಬೇಕು. ನಿಮ್ಮ ಆಸೆಗಳು, ನಿರೀಕ್ಷೆ ಏನು? ಅಪ್ಪ, ನನಗೊಂದು ಮನೆ ಬೇಕು, ಆ ಮನೆಯು ಆಶೀರ್ವಾದಕರವಾಗಿರಬೇಕೆಂದು ನೀವು ಬೇಡಿದ್ದಿರಬಹುದು. ಜಾಬ್ಗಾಗಿ, ವಾಹನಕ್ಕಾಗಿ, ವಿದೇಶ ಪ್ರಯಾಣಕ್ಕಾಗಿ, ವೀಸಾಗಾಗಿ ನೀವು ಪ್ರಾರ್ಥಿಸುತ್ತಿರಬಹುದು.
ಇಂಟರ್ವ್ಯೂಗಾಗಿ, ಜಾಬ್ಗಾಗಿ ನೀವು ನಿರೀಕ್ಷಿಸ್ತಾ ಇರಬಹುದು. ಒಳ್ಳೆಯದನ್ನು ನಿರೀಕ್ಷಿಸುವ ನಿಮ್ಮ ಜೀವಿತದಲ್ಲಿ ದೇವರು ಖಂಡಿತ ಒಳ್ಳೆಯದನ್ನೇ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸುವೇ, ನಮ್ಮ ನಿರೀಕ್ಷೆಯು ನೀನೇ ಅಪ್ಪ. ಲೋಕ ಅಲ್ಲ, ಹಣ ಅಲ್ಲ, ಅಧಿಕಾರ ಅಲ್ಲ, ಸರ್ಕಾರ ಅಲ್ಲ. ನಾವು ನಿರೀಕ್ಷಿಸುವುದು ನಿಮ್ಮನ್ನು ಸ್ವಾಮಿ. ನಿಮ್ಮನ್ನು ನಿರೀಕ್ಷಿಸುವವನು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂದು ನಿನ್ನ ವಾಕ್ಯ ಹೇಳಿದೆ. ನಿನಗೆ ಸ್ತೋತ್ರ. ಈ ಪ್ರಾರ್ಥನೆ ಮಾಡಿ ಯಾವೆಲ್ಲ ವಿಷಯಗಳನ್ನು ಅವರು ನಿರೀಕ್ಷಿಸ್ತಾ ಇದ್ದಾರೋ ನೀವು ಅವರನ್ನು ನೆರವೇರಿಸಿ ಕೊಡುತ್ತೀರೆಂದು ನಂಬುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ, ಸೇರಿ ಬಂದಿರುವಂಥ ನಮ್ಮೆಲ್ಲರನ್ನು ನಿನ್ನ ಕನಿಕರಿಸು. ಈ ತಿಂಗಳೆಲ್ಲ ನಮ್ಮನ್ನು ಕಾಪಾಡಿದ್ದೀರಿ, ನಡೆಸಿದ್ದೀರಿ. ಹಾಗೆಯೇ ಮುಂದಿನ ತಿಂಗಳು ಜುಲೈಗಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ಕೃಪೆಗಳು ನಮ್ಮ ಮೇಲೆ ನಿತ್ಯ ನಿರಂತರವಾಗಿರಲಿ. ಮತ್ತೊಂದು ಹೊಸ ತಿಂಗಳು, ಹೊಸ ನಿರೀಕ್ಷೆ, ಹೊಸ ಬಲ, ಹೊಸ ಆಶೀರ್ವಾದಗಳಿಂದ, ಹೊಸ ಮನಸ್ಸಿನಿಂದ ನಾವು ಮುಂದಕ್ಕೆ ಹೋಗುವಂತೆ ನಮಗೆ ಕೃಪೆಯನ್ನು ತೋರಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ನಿನ್ನನ್ನೇ ನಾವು ನಂಬುತ್ತೇವೆ, ನಿಮ್ಮನ್ನೇ ಆಶ್ರಯಿಸುತ್ತೇವೆ. ನಮಗೆ ಆಧಾರವಾಗಿರು, ನಮಗೆ ಆಶ್ರಯವಾಗಿರು, ನಮಗೆ ಬಲವಾಗಿರು, ನಮಗೆ ಗುರಾಣಿಯಾಗಿರು, ಧೈರ್ಯವಾಗಿರು. ನಿನಗೆ ಸ್ತೋತ್ರ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ, ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಬಲಪಡಿಸಿ ಆರೋಗ್ಯ ಕೊಟ್ಟು ಆಶೀರ್ವಾದ ಕೊಟ್ಟು ಎಲ್ಲ ಅಪಾಯಗಳಿಂದ ಕೇಡುಗಳಿಂದ ತಪ್ಪಿಸಿ ನಿನ್ನ ಆತ್ಮನಿಂದ ತುಂಬಿಸಿ ನಡೆಸುತ್ತೀರಿ ಎಂಬುದಾಗಿ ನಂಬುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನು ಕರ್ತನು ಒಡೆಯನು ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.